ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ ಇವತ್ತೊಂದು ಚಾಲೆಂಜ್ ಮಾಡೋಣ. ಏನದು ಚಾಲೆಂಜ್? ಅರ್ಧ ಗಂಟೆಯಲ್ಲಿ ಒಂದು ಲೈನಿಂಗ್ ಬ್ಲೌಸ್ನ ಸ್ಟಿಚ್ ಮಾಡ್ಬೋದಾ, ಮಾಡೋಕ್ಕಾಗುತ್ತಾ ಅಂತ ನೋಡೋಣ. ಬನ್ನಿ, ನಾನು ವೀಡಿಯೋ ಏನು ಎಡಿಟ್ ಮಾಡಿಲ್ಲ, ಮಾಮೂಲಿ ಲೈನಿಂಗ್ ಬ್ಲೌಸ್ ಕಟಿಂಗ್ ಮಾಡ್ಕೊಂಡಿದ್ದೀನಿ. ಇವಾಗ ಇದು ಸ್ಲೀವ್ಸ್ಗೆ ಸೈಡ್ ಜಾಯಿಂಟ್ ಮಾಡ್ಕೊತಾ ಇದ್ದೀನಿ. ಓಕೆನಾ? ಒಬ್ಬೊಬ್ಬರು ಆಗಲ್ಲ, ಲೈನಿಂಗ್ ಬ್ಲೌಸ್ ಅರ್ಧ ಗಂಟೆಯಲ್ಲಿ ಸ್ಟಿಚ್ ಮಾಡೋಕ್ಕಾಗಲ್ಲ, ಫಿನಿಶಿಂಗ್ ಕೊಡಲ್ಲ ಅಂತಾರೆ. ನಾನು ಆಲ್ರೆಡಿ ಸ್ಟಿಚ್ ಮಾಡಿ ಆಲ್ರೆಡಿ ವೀಡಿಯೋನೂ ಹಾಕಿದ್ದೀನಿ, ಮತ್ತೆ ತೋರಿಸ್ತಾ ಇದ್ದೀನಿ. ಅರ್ಧ ಗಂಟೆಯಲ್ಲಿ ಆರಾಮಾಗಿ ಹೊಲಿಬೋದು, ಅಂದರೆ ಡಿಸೈನ್ ಇಲ್ಲದೇ ಇರೋ ಬ್ಲೌಸನ್ನು. ಓಕೆನಾ? ಡಿಸೈನ್ ಇಲ್ಲದೇ ಇರೋ ಬ್ಲೌಸನ್ನು ಆರಾಮಾಗಿ ಸ್ಟಿಚ್ ಮಾಡ್ಬೋದು. ಹಂಗಾಗಿ ಇವಾಗ ಸ್ಟಿಚಿಂಗಲ್ಲೇ ತೋರಿಸ್ತಾ ಇದ್ದೀನಿ ನೋಡಿ. ಆಮೇಲೆ ನಾನು ವೀಡಿಯೋ ಫಾಸ್ಟು ಮಾಡಿಲ್ಲ, ಏನೂ ಇಲ್ಲ, ನಾನು ಹೇಗೆ ಸ್ಟಿಚ್ ಮಾಡಿದ್ದೀನೋ ಹಾಗೇ ಇದೆ. ಹಂಗಾಗಿ ಅರ್ಧ ಗಂಟೆಲಿ ಆರಾಮಾಗಿ ಸ್ಟಿಚ್ ಮಾಡ್ಬೋದು. ಅಂದರೆ ಅವ್ರವ್ರ ಮನಸ್ಥಿತಿಗಳ ಮೇಲೆ ಇರುತ್ತೆ. ಓಕೆನಾ? ಯಾರಾದರೂ ಅಷ್ಟೇ, ಅವರು ಸ್ಟಿಚ್ ಮಾಡ್ತೀನಿ ಅಂತ ಮನಸ್ಸು ಮಾಡಿದ್ರೆ, ಇವಾಗ ಇದೆ ಅಂತಲ್ಲ, ಇವಾಗ ಹಬ್ಬಗಳ ಸೀಸನಲ್ಲಿ ಇಲ್ಲ ಮದುವೆ ಬಟ್ಟೆಗಳು ಆ ಥರ ಬಂದಾಗ ಅರ್ಜೆಂಟ್ ಇರುತ್ತೆ ನೋಡಿ. ಆವಾಗ ನಮಗೆ ಗೊತ್ತಿರಲ್ಲ ಎಷ್ಟು ಟೈಮಿಂಗ್ಸಲ್ಲಿ ಹೊಲ್ದಿರ್ತೀವಿ ಅಂತ, ಅಷ್ಟು ಫಾಸ್ಟಾಗಿ ಹೊಲ್ದಿರ್ತೀವಿ. ಓಕೆನಾ? ಅಂದರೆ ನಾವು ಸ್ಟಿಚಿಂಗ್ ಮಾಡೋದಷ್ಟೇ, ಉಕ್ಸು ಎಮ್ಮಿಂಗೆಲ್ಲ ಬೇರೆಯವ್ರಿಗೆ ಕೊಡ್ತೀವಿ, ಆಮೇಲೆ ಸ್ವಲ್ಪ ಐರನ್ ಮಾಡಿ ಕೊಡ್ತೀವಿ, ಓವರ್ಲಾಕ್ ಮಾಡಿ ಐರನ್ ಮಾಡಿ. ಓಕೆನಾ? ಆ ಥರ ಇರುತ್ತೆ. ಹಾಗಾಗಿ ಬರೀ ಸ್ಟಿಚಿಂಗ್ ಮಾಡೋದಕ್ಕೆ ಏನು ತೊಂದರೆ ಇಲ್ಲ ಅನ್ಕೋತೀನಿ, ಫಾಸ್ಟಾಗಿ ಮಾಡ್ಬೋದು. ಆಮೇಲೆ ಅದು ಅಲ್ಲದೆ ಈ ಜಾಕ್ ಮಿಷಿನಲ್ಲಿ ಸ್ವಲ್ಪ ಫಾಸ್ಟಾಗೆ ಹೊಲಿಬೋದು, ಏನು ತೊಂದರೆ ಏನಿಲ್ಲ. ಮಾಮೂಲಿ ಮಿಷಿನಲ್ಲೂ ಹೊಲ್ದಿದ್ದೀನಿ ನಾನು, ಅದರಲ್ಲೂ ವೀಡಿಯೋ ಹಾಕಿದ್ದೀನಿ. ತುಂಬ ದಿನಗಳ ಹಿಂದೆನೇ ಹೊಲ್ದು ನಾನೊಂದು ವೀಡಿಯೋ ಹಾಕಿದ್ದೆ. ಅದರಲ್ಲಿ ಸ್ವಲ್ಪ ಒಂದು 5-10 ನಿಮಿಷ ಆ ಕಡೆ ಈ ಕಡೆ ಆಗುತ್ತೆ. ಓಕೆನಾ? ಏಕೆಂದರೆ ಅದು ಮಾಮೂಲಿ ಮಿಷಿನ್. ಇದು ಜುಕ್ಕಿ ಮಿಷಿನಲ್ಲಂತೂ ಪಕ್ಕಾ ಹೊಲಿಬೋದು, ತೊಂದರೆ ಏನಿಲ್ಲ. ಅಂದರೆ ಅದೇ ಹೇಳ್ದಂಗೆ ಮನಸ್ಸು ಮಾಡಿ ಹೊಲಿಬೇಕು. ಇವಾಗ ನಾನು ಹೇಳೋದೇನಪ್ಪ ಅಂದರೆ, ಇವಾಗೆಲ್ಲ ಅವ್ರ ಜೊತೆ ಮಾತಾಡಿಕೊಂಡು ಸುಮ್ಮನೆ ಎಲ್ಲೋ ಗಮನ ಇಟ್ಕೊಂಡು ಹೊಲಿದ್ರೆ ಆಗೋದಿಲ್ಲ. ಆಮೇಲೆ ನೀವು ಎಷ್ಟೋ ಟೈಲರ್ಸ್ಗಳಿಗೆ ಒಬ್ಬೊಬ್ರು ಬಂದಾಗ ಕಸ್ಟಮರ್ ಹೇಳ್ತಾರೆ, ನೀವು ಮನಸ್ಸನ್ನ ಒಂದು ಸ್ವಲ್ಪ ನೆಮ್ಮದಿಯಾಗಿ ಇಟ್ಕೊಂಡು ಹೊಲೀರಿ, ಇಲ್ಲಾಂದರೆ ಏನಾಗ್ಬಿಡುತ್ತೆ, ನೀವು ನೀಟಾಗಿ ಹೊಲ್ದಿರಲ್ಲ, ಎಲ್ಲಾದರೂ ಒಂಚೂರು ಹೆಚ್ಚು ಕಮ್ಮಿ ಮಾಡಿಬಿಟ್ಟು ಅಂದರೆ ಫಿಟ್ಟಿಂಗ್ ಸ್ವಲ್ಪ ಹಾಗೆ ಹಿಂಗೆ ಮಾಡಿಬಿಟ್ಟಿರ್ತೀರಾ ಅಂತ ಹೇಳ್ತಾರೆ. ಸುಮಾರು ಕಸ್ಟಮರ್ ನಾನು ಹೇಳಿರೋದು ಕೇಳಿದ್ದೀನಿ. ಯಾಕೆಂದರೆ ನಮ್ಮ ಟೆನ್ಷನ್ನ ನಾವು ಅದು ಗಮನನೇ ಇರಲ್ಲ, ಆ ಥರ ಹೊಲ್ದು ಬಿಡ್ತಾರೆ ಅನ್ನೋದನ್ನು ಅವರು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾಯಿದ್ರು. ಅಂದರೆ ಗಮನ ಕೊಟ್ಟು ಹೊಲೀರಿ, ನಿಮ್ಮ ಟೆನ್ಷನ್ನೆಲ್ಲ ಅದ್ರ ಮೇಲೆ ಇಟ್ಕೋಬೇಡಿ, ಮನಸ್ಸನ್ನ ನಿರಾಳವಾಗಿ ಇಟ್ಕೊಂಡು ಹೊಲೀರಿ ಅಂತ. ಹಾಗೆ ನಿರಾಳವಾಗಿದ್ದರೆ ಆರಾಮಾಗಿ ಸ್ಟಿಚ್ ಮಾಡ್ಬೋದು, ಏನು ತೊಂದರೆ ಏನಿಲ್ಲ. ಟೆನ್ಷನ್ಗಳು ಅದು ಇದು ಅಂತ ಅಂದ್ಕೊಂಡಾಗ, ಅಯ್ಯೋ ಮನೇಲಿ ಇವಾಗ ಆಗಲಿ ಯಾವುದೋ ಲೋನ್ ಕಟ್ಟಬೇಕಾಗಿತ್ತಪ್ಪ, ಕಟ್ಟಿಲ್ಲ, ಇಲ್ಲ ಉಜ್ಜೀವನ ಲೋನ್ ಕಟ್ಟಿಲ್ಲ, ಇಲ್ಲ ಸಂಘದ ಲೋನ್ ಕಟ್ಟಿಲ್ಲ, ಈ ಥರ ಒಂದು ಮೈಂಡ್ ಸೆಟ್ಟಲ್ಲಿದ್ದಾಗ ಆ ಸಾಲ ತೀರಿಸ್ಬೇಕಂದ್ರೆ ಸ್ಟಿಚ್ ಮಾಡಬೇಕು. ಸ್ಟಿಚ್ ಮಾಡಬೇಕಂದ್ರೆ ಆವಾಗ ಗಮನ ಇಟ್ಕೊಂಡು ಹೊಲಿಬೇಕು, ಹೌದಲ್ವಾ? ಹಂಗಾಗಿ ಗಮನ ಇಟ್ಕೊಂಡು ಹೊಲಿದ್ರೆ ಎಲ್ಲ ಮಾಡ್ಬೋದು. ಇವಾಗ ಮನಸ್ಸಿದ್ದರೆ ಮಾರ್ಗ ಅಂತ ಹೇಳಲ್ವಾ? ಹಂಗೆ ನಾವು ಮನಸ್ಸು ಮಾಡಿದ್ರೆ ಯಾವ ಕೆಲಸ ಆಗಲ್ಲ ಹೇಳಿ, ಎಲ್ಲ ಕೆಲಸನೂ ಮಾಡ್ಬೋದು. ನಾವು ಅನ್ಕೋಬೇಕಷ್ಟೇ ಮಾಡ್ತೀವಿ ಅಂತ. ಆಗಲ್ಲ ಅಂತ ಕೂತ್ಕೊಂಡ್ರೆ ಯಾವ ಕೆಲಸನೂ ಆಗಲ್ಲ. ಇವಾಗ ನಾವು ಸ್ಟಿಚ್ ಮಾಡಲ್ಲ ಅಂದ್ಬಿಟ್ಟು ಸುಮ್ಮನೆ ಕೂತ್ಕೊಂಡಿದ್ರೆ ಆಗುತ್ತಾ? ಹಾಗೆ ನಾವು ಮನಸ್ಸು ಮಾಡಿ, ಇವಾಗ ಅಕಸ್ಮಾತ್ ಒಬ್ಬರು ಕಸ್ಟಮರ್ ಇಲ್ಲೇ ಇರ್ತೀನಿ, ಒಂದು ಸ್ವಲ್ಪ ಹೊತ್ತು ಹೊಲ್ಕೊಟ್ಬಿಡಿ, ಇಲ್ಲೇ ಹೋಗಿ ಬರ್ತೀನಿ, ಒಂದು ಅರ್ಧ ಗಂಟೆ 1 ಅವರೇ ಬರ್ತೀನಿ, ಹೊಲ್ಕೊಟ್ಬಿಡಿ ಅಂತ ಹೇಳ್ತಾರೆ. ಆ ಥರ ಟೈಮಲ್ಲಿ ನಾನು ಒಂದೊಂದು ಸಲ ಆಗಲ್ಲ ಅಂತ ಹೇಳ್ತಿದ್ದೆ, ಈಗ ಆಗಲ್ಲ ಅಂತ ಹೇಳೋದೇ ಇಲ್ಲ, ಹೊಲ್ಕೊಡ್ತೀನಿ, ಆದರೆ ಸ್ವಲ್ಪ ಟೈಮ್ ಕೊಡಿ, ಇಲ್ಲ ವೆಯ್ಟ್ ಮಾಡಿ ಏನಂತ ಹೇಳಲ್ಲ ನಾನು. ಏನಕ್ಕಪ್ಪ ಅಂದರೆ ಅವ್ರು ಇಲ್ಲೇ ಕೂತ್ಕೊಂಡ್ರೆ ನಮ್ಗೆ ಹೊಲಿಯೋಕೆ ಒಂಥರ ಇರಿಟೇಷನ್ ಆಗುತ್ತೆ. ಅದಕ್ಕೆ ನಾನೇನಪ್ಪ ಹೇಳ್ತೀನಿ ಅಂದರೆ, ಹೊರ್ಗಡೆ ಎಲ್ಲಾದರೂ ಹೋಗಿ ಬನ್ನಿ, ಇಲ್ಲ ಮನೆಗೆ ಹೋಗಿ ಬನ್ನಿ, ಹೊಲ್ದಿಕ್ಕಿರ್ತೀನಿ ಅಂತ. ಆ ಥರ ನಾವು ಮನೇಲೇ ಇವಾಗ ಎದುರುಗಡೆನೇ ಕೂರ್ಸ್ಕೊಂಡು ಹೊಲಿಯೋಕ್ಕೆ ಆಗಲ್ಲ, ಆಮೇಲೆ ಮಾತಾಡ್ತಾ ಇರ್ತಾರೆ, ಫಾಸ್ಟಾಗಿ ಹೊಲಿಯೋಕ್ಕಾಗಲ್ಲ. ಹಂಗಾಗಿ ನಮ್ಮ ಗಮನ ಆ ಕಡೆ ಈ ಕಡೆ ಹೋಗುತ್ತೆ. ನೋಡಿ, ಆಲ್ರೆಡಿ ಸ್ಟಿಚ್ ಮಾಡ್ತಾ ಇದ್ದೀನಿ. ನಾನು ವೀಡಿಯೋನಂತೂ ಫಾಸ್ಟ್ ಮಾಡಿಲ್ಲ, ಬೇಕಾದ್ರೆ ನೀವು ಗಮನಿಸ್ತಾ ಇರ್ಬೋದು, ನಿಧಾನಕ್ಕೆ ಗಮನಿಸಿ. ಫುಲ್ಲು ನಾನು ಹಾಗೇ ಏನು ಮಾತಾಡ್ಕೊಂಡು ಹೋಗಲಿಲ್ಲ ಅಂದರೆ ನಿಮಗೆ ವೀಡಿಯೋ ಬೋರ್ ಹಿಡ್ದೋಗುತ್ತೆ, ಬರೀ ಸ್ಟಿಚಿಂಗ್ ಹೆಂಗೆ ನೋಡೋದು ಅನಿಸ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಬೇರೆ ಬೇರೆ ಮಾತುಗಳನ್ನ ಆಡ್ತಾ ಇರೋದು. ನೋಡಿ, ಇವಾಗ ಇದು ನೆಕ್ ರೆಡಿ ಆಯಿತು, ಇಷ್ಟೇ. ನಾನು ಅಲ್ಲೂ ಫಾಸ್ಟ್ ಏನು ಮಾಡಿಲ್ಲ, ಆರಾಮಾಗಿ ಸ್ಟಿಚ್ ಮಾಡಿದ್ದೀನಿ. ಕರೆಕ್ಟಾಗಿ ನೀವು ಹೊಲಿತೀನಿ ಅಂದರೆ ಅರ್ಧ ಗಂಟೆ 30 ನಿಮಿಷದಲ್ಲಿ ಆರಾಮಾಗಿ ಹೊಲಿಬೋದು. ಇನ್ನೂ ಫಾಸ್ಟಾಗಿ ಹೊಲಿಯೋರು 20 ನಿಮಿಷಕ್ಕೆ ಹೊಲಿಬೋದು. ಅಂದರೆ ಅದು 20 ನಿಮಿಷ ಅಂದರೆ ಗಡಿಬಿಡಿ ಮಾಡ್ಕೊಂಡು ಹೊಲಿಬೇಕು, 30 ನಿಮಿಷದಲ್ಲಿ ಅಂದರೆ ಆರಾಮಾಗಿ ಹೊಲಿಬೋದು. ಇವಾಗ ಡಿಸೈನ್ಸ್ ಹೇಳ್ತಾ ಇಲ್ಲ ನಾನು, ಬರೀ ಪ್ಲೇನ್ ಲೈನಿಂಗ್ ಬ್ಲೌಸ್. ಓಕೆನಾ? ಈ ರೀತಿ ಸ್ಟಿಚ್ ಮಾಡಿಕೊಂಡು, ಸುತ್ತ ಸ್ಟಿಚ್ ಮಾಡಿಕೊಂಡು, ಅದು ಎಕ್ಸ್ಟ್ರಾ ಬಟ್ಟೆನೆಲ್ಲ ಕಟ್ ಮಾಡಿಕೊಂಡು, ಇದೇನು ಡಿಸೈನ್ ಏನಿಲ್ಲ, ಹಂಗಾಗಿ ಏನು ತೊಂದರೆ ಇಲ್ಲ. ಡಿಸೈನ್ ಇದ್ದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಯಾಕೆಂದರೆ ಡಿಸೈನ್ಗಳಾದರೆ ಪ್ಯಾಚ್ ವರ್ಕ್ ಕೊಡಬೇಕು, ಅದು ಇದು ಅನ್ನೋದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಓಕೆನಾ? ಹಾಗಾಗಿ ಈ ಥರ ಲೈನಿಂಗ್ ಬ್ಲೌಸ್ನ ಆರಾಮಾಗಿ ಸ್ಟಿಚ್ ಮಾಡ್ಬೋದು. ಆದರೆ ನಮಗೆ ಡಿಸೈನ್ಸ್ಗಳು ಜಾಸ್ತಿ ಬರ್ತಾನೆ ಇರುತ್ತೆ, ಪ್ಲೇನ್ ಬ್ಲೌಸ್ಗಳು ಕಡಿಮೆನೇ ಹೇಳ್ಬೇಕು ಅಂದರೆ. ಮತ್ತು ಇವಾಗ ಇದನ್ನು ಈ ಥರ ಸ್ಟಿಚ್ ಮಾಡ್ಕೊಂಡು, ಎಕ್ಸ್ಟ್ರಾ ಬಟ್ಟೆನೆಲ್ಲದು ಕಟ್ ಮಾಡಿಕೊಂಡು ಸುತ್ತ ಸ್ಟಿಚ್ ಹಾಕ್ಕೋಬೇಕು. ಮತ್ತು ಹೀಗೆ ಕಟ್ಟಿಂಗ್ ಮಾಡ್ಕೊಳ್ಳಿ, ಸುತ್ತ ಕಟ್ ಮಾಡ್ಕೋಬೇಕು. ಅದು ನಾವು ಆಲ್ರೆಡಿ ಒಂಚೂರು ಜಾಸ್ತಿ ಬಿಟ್ಟಿರ್ತೀವಲ್ಲ ಬಟ್ಟೆ, ಅದನ್ನು. ಓಕೆನಾ?
ಈ ರೀತಿ ಕಟ್ ಮಾಡ್ಕೊಂಡು ತೆಗೆದುಬಿಟ್ಟು ಮತ್ತು ಇವಾಗ ಇನ್ನೊಂದು ಸೈಡು ಸೇಮ್ ಅದೇ ರೀತಿನೇ ಸ್ಟಿಚ್ ಮಾಡ್ಕೊಳ್ಳಿ. ಆ ಕಡೆನೂ ಸ್ಟಿಚ್ ಮಾಡಿಕೊಂಡು ನೀಟಾಗಿ ಇದು ಇನ್ನೊಂದು ಸೈಡ್ ಸ್ಟಿಚ್ ಮಾಡ್ತಾ ಇರೋದು. ಇವಾಗ ಈ ಕಡೆನೂ ಹಾಗೆ ಕಟ್ ಮಾಡ್ಕೊಳ್ಳಿ. ಓಕೆನಾ? ಹೀಗೆ ಕಟ್ ಮಾಡಿಕೊಂಡ್ರೆ ಅಲ್ಲಿಗೆ ಬ್ಯಾಕ್ ಸೈಡು ರೆಡಿ ಆಗುತ್ತೆ. ಮತ್ತು ಕೆಳಗಡೆ ಬಂದುಬಿಟ್ಟು ನೀಟಾಗಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಎಮ್ಮಿಂಗ್ ಮಾಡಬೇಕು. ಸ್ಟಿಚಿಂಗ್ ಮಾಡ್ಕೊಳ್ಳೋರಾದರೆ ಸ್ಟಿಚಿಂಗೇ ಮಾಡ್ಕೋಬೋದು, ಅವಾಗ ಎಮ್ಮಿಂಗ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಈ ರೀತಿ ಮಾಡ್ಕೋಬೋದು. ಹಿಂಗೆ ನಾವು ಇಷ್ಟಪಟ್ಟು ಮಾಡ್ತೀವಿ ಅಂದರೆ ಯಾವುದೇ ಕೆಲಸ ಆದರೂ ಅಷ್ಟೇ, ನಾವು ಮನಸಾರೆ ಮಾಡ್ತೀವಿ ಅಂದರೆ ಮಾಡ್ಬೋದು, ಯಾಕೆ ಮಾಡೋದಕ್ಕಾಗಲ್ಲ. ಆದರೆ ಮಾಡೋ ಮನಸ್ಸಿರಬೇಕು. ಸುಮಾರು ಜನ ನಾನು ನೋಡಿದ್ದೀನಿ ಹಂಗಂತಾರೆ, ಅಯ್ಯೋ ಅರ್ಧ ಗಂಟೆಲಿ ಹೆಂಗೆ ಹೊಲಿತಾರಪ್ಪ, ಫಿನಿಶಿಂಗ್ ಹೊಲಿತಾರೆ ಅನ್ನೋದೇ ತುಂಬ ಜನ ಮಾತಾಡಿರೋದು ನಾನು ನೋಡಿದ್ದೀನಿ. ಹೊಲಿತೀನಿ ಅಂತ ಮನ್ಸು ಮಾಡಿದ್ರೆ ಹೊಲಿಲೇಬೇಕಾಗುತ್ತೆ. ನಾನು ಹೇಳ್ದಂಗೆ ಇವಾಗ ಹಬ್ಬಗಳಲ್ಲೆಲ್ಲ ಯಾರೂ ಇರಲ್ಲ, ನಾವೇ ಹೊಲಿಬೇಕಾಗತ್ತೆ. ಆವಾಗ ಕಟಿಂಗ್ ಮಾಡ್ಕೋಬೇಕು, ಬೇಗ ಬೇಗ ಹೊಲಿಬೇಕು, ಕೊಡಬೇಕು ಅನ್ನೋ ಗಮನ ಇರುತ್ತೆ ಹೊರತು ನಮ್ಗೆ ಬೇರೆ ಕಡೆ ಗಮನ ಇರಲ್ಲ. ಅವಾಗ ಏನು ಮಾಡ್ತೀವಿ, ಫಾಸ್ಟಾಗಿ ಹೊಲ್ದು ಕೊಡಲೇಬೇಕಾಗುತ್ತೆ. ಇವಾಗ ಅರ್ಜೆಂಟಾಗಿ ಯಾರೋ ಒಬ್ರು ಬಂದು ನಾಳೆನೇ ಬ್ಲೌಸ್ ಬೇಕು ಅಂದಾಗ ನಾನು ಆಗಲ್ಲ ಅಂತ ಹೇಳಲ್ಲ. ಅಟ್ಲೀಸ್ಟ್ ನೈಟ್ ಆದರೂ ಟೈಮ್ ಕೊಡಿ, ನೈಟ್ ಆದರೂ ರೆಡಿ ಮಾಡಿ ಕೊಡೋಣ ಅಂದ್ಬಿಟ್ಟು ಹೇಳ್ತೀನಿ. ಆ ಥರ ನಮಗಿಲ್ಲ 1 ಅವರು 2 ಅವರು ಟೈಮ್ ಕೊಟ್ಟರೆ ಅವು ನಾವು ಲೈನಿಂಗ್ ಎಲ್ಲ ತಂದು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಆ ಥರ ಹೇಳಿದಾಗ ನಾವು ಬೇಗ ಫಾಸ್ಟಾಗಿ ಸ್ಟಿಚ್ ಮಾಡ್ಬೋದು. ಅಂದರೆ ಡಿಸೈನ್ಸ್ ಆದರೆ ಸ್ವಲ್ಪ ನಿಧಾನ ಆಗೇ ಆಗುತ್ತೆ, ಇಲ್ಲ ಅಂತ ಹೇಳಲ್ಲ. ಮಾಮೂಲಿ ಪೈಪಿಂಗ್ಗಳು ಕೊಡೋದು, ಇಲ್ಲ ಪ್ಯಾಚ್ ವರ್ಕ್ ಕೊಡೋದು, ಆ ಥರದ್ದೆಲ್ಲ ಸ್ವಲ್ಪ ಟೈಮ್ ತಗೊಳುತ್ತೆ. ಆದರೆ ಇದು ಬಂದುಬಿಟ್ಟು ಲೈನಿಂಗ್ ಬ್ಲೌಸ್, ಆಮೇಲೆ ನೆಕ್ ಏನು ಸ್ಟಿಚ್ ಮಾಡಲ್ಲ ನಾವು, ಇನ್ಔಟ್ ಮಾಡಿಬಿಡೋದ್ರಿಂದ ಬೇಗನೆ ಮುಗಿದೋಗುತ್ತೆ ಕೆಲಸ. ಕೆಲವೊಂದು ಬ್ಲೌಸ್ಗೆ ಈ ರೀತಿ ಇನ್ಔಟ್ ಮಾಡಿಬಿಟ್ಟಾಗ ಈ ಥರ ಬ್ಲೌಸ್ಗೆಲ್ಲ ಇನ್ಔಟ್ ಮಾಡಿದ್ರೆ ಈ ಥರನೇ ಚೆನ್ನಾಗಿ ಕಾಣಿಸುತ್ತೆ. ಪೈಪಿಂಗು ಆ ಥರದ್ದೇನು ಅಷ್ಟು ಇದಾಗಲ್ಲ. ನನಗೊಬ್ಬ ಕಸ್ಟಮರು ಈ ಥರ ಫಸ್ಟ್ ಹೊಲ್ಕೊಟ್ಟಿದ್ದೆ. ಆಮೇಲೆ ಮತ್ತೆ ಇನ್ನೊಂದು ಸಲ ನಾನು ಈ ಥರ ಹೊಲ್ದಿಲ್ಲ, ಸಣ್ಣದಾಗಿ ಪೈಪಿಂಗ್ ಇಟ್ಟು ಹೊಲ್ಕೊಟ್ಟಿದ್ದೆ. ಪೈಪಿಂಗ್ನ ಸಪ್ರೇಟ್ ಪೈಪಿಂಗ್ ಇಟ್ಟು ಹೊಲ್ದಿದ್ದೆ. ಆದರೆ ಅವ್ರಿಗೆ ನೆಕ್ಸ್ಟ್ ಬಂದು ನೀವು ಚೆನ್ನಾಗಿ ಹೊಲ್ದಿಲ್ಲ ಪೈಪಿಂಗು ಅಂತಂದರು. ನನಗೇನು ಎಲ್ಲ ಹೊಲಿಯೋ ಥರನೇ ಹೊಲ್ಕೊಟ್ಟಿದ್ದೀನಿ, ಏನು ಚೇಂಜಸ್ ಇಲ್ವಲ್ಲ ಅಂತ ಅಂದೆ ನಾನು. ಆಮೇಲೆ ಅವರು ಇನ್ನೊಂದು ಬ್ಲೌಸ್ ಹೊಲ್ಕೊಟ್ಟಿದ್ದೆ ಫಸ್ಟು, ಅದನ್ನು ತೊಗೊಬಂದು ತೋರಿಸಿದ್ರು. ನೋಡಿ ಈ ಥರ ಸಣ್ಣದಾಗಿ ಪೈಪಿಂಗ್ ಇಟ್ಟಿಲ್ಲ ನೀವು, ಅಂದರೆ ಉಲ್ಟಾ ತಿರುಗಿಸ್ಬಿಟ್ಟಿದ್ದೆ ನಾನು. ಉಲ್ಟಾ ತಿರುಗಿಸಿರೋದನ್ನು ತಗೊಬಂದು ಅಳತೆಗೆ ಕೊಟ್ಟಿದ್ರಲ್ಲ, ಈ ಥರ ಮಾಡಿ, ಈ ಥರ ಪೈಪಿಂಗ್ ಕೊಡಬೇಡಿ ಅಂತ ಹೇಳಿದ್ರು. ನಾನು ಇದೇನು ಬೇರೆ ಥರ ಪೈಪಿಂಗ್ ಕೊಡಿ ಅಂತವ್ರಲ್ಲ ಅಂದ್ಬಿಟ್ಟು, ಯಾವ ಥರ ಅಂದರೆ ಈ ಥರ ಉಲ್ಟಾ ತಿರುಗಿಸ್ಬಿಟ್ಟು ಸ್ಟಿಚ್ ಮಾಡಿದ್ದೀನಿ. ಅವ್ರಿಗೆ ಆ ಥರನೇ ಇಷ್ಟ ಆಗ್ಬಿಟ್ಟಿದೆ. ಅಂದರೆ ಸಣ್ಣದಾಗಿ ಐತಲ್ಲ, ಅದು ಎಕ್ಸ್ಟ್ರಾ ದಪ್ಪ ಕಾಣಿಸಲ್ಲ, ತುದಿಗೆ ಒಂದು ಪಾಯಿಂಟ್ ಒಳಗೆ ಹಾಕಿರ್ತೀವಿ, ಅದು ಒಂಥರ ಸಣ್ಣದ ಪೈಪಿಂಗ್ ಥರ ಕಾಣಿಸುತ್ತೆ. ಆ ಥರ ಈ ಥರನೇ ಸ್ಟಿಚ್ ಮಾಡಿ, ನನಗಿನ್ನು ಆ ಥರ ಪೈಪಿಂಗ್ ಸಪ್ರೇಟಾಗಿ ಅಂತಲೂ ಗೊತ್ತಿಲ್ಲ ಅವ್ರಿಗೆ. ಒಟ್ಟಲ್ಲಿ ಈ ಥರ ಪೈಪಿಂಗ್ ಬೇಡ, ನಮ್ಗೆ ಈ ಥರ ಬೇಕು ಅಂತ ಹೇಳಿದ್ರು. ಅವ್ರು ಈ ಥರ ಪೈಪಿಂಗ್ ಮಾಡಿ, ಇದು ಪೈಪಿಂಗ್ ಬೇಡ ಅಂದರೆ ನಾವು ನಾರ್ಮಲಾಗಿ ಮಾಡೋ ಪೈಪಿಂಗ್ ಬೇಡ, ಇನ್ಔಟ್ ಮಾಡಿಬಿಟ್ಟು ಸ್ಟಿಚ್ ಮಾಡಿ ಅನ್ನೋದನ್ನು ತೋರಿಸಿದ್ರು. ಅಂದರೆ ಆ ಥರನೂ ಇಷ್ಟಪಡೋರು ಇದ್ದಾರೆ ಅಂತ ಒಂದು ಉದಾಹರಣೆ ಕೊಟ್ಟೆ ಅಷ್ಟೇ. ಇವಾಗ ಡಾಟ್ ಇಟ್ಕೊತಾ ಇದ್ದೀನಿ. ಮಾಮೂಲಿ ಶೋಲ್ಡರ್ ಮಧ್ಯೆ ಬರಬೇಕು ಡಾಟು, ಆ ಥರ ಸ್ಟಿಚ್ ಮಾಡ್ಕೊಳ್ಳಿ. ಯಾವುದೇ ಆದರೂ ಅಷ್ಟೇ ಶೋಲ್ಡ್ರ್ ಮಧ್ಯೆ ಬರಬೇಕು. ಆಮೇಲೆ ಒಂದೊಂದು ಡಿಸೈನ್ ಬಂದಾಗ ಆ ಡಿಸೈನ್ ಪಕ್ಕ ಬರಬೇಕಾಗುತ್ತೆ. ಯಾಕೆಂದರೆ ನಾವು ಕರೆಕ್ಟಾಗಿ ಮಧ್ಯನೇ ಹಿಡಿಯೋಕೆ ಹೋದರೆ ಡಿಸೈನ್ ಆ ಕಡೆ ಈ ಕಡೆ ಇದಾದಾಗ ಹೆಚ್ಚು ಕಡಿಮೆ ಆಗುತ್ತೆ. ನೋಡಿ ಕರೆಕ್ಟಾಗಿ ಬಂತು ಡಾಟು. ರೌಂಡ್ ನೆಕ್ಕು ಇಡೋಕ್ಕೆ ಹೇಳಿದ್ರು, ರೌಂಡ್ ನೆಕ್ ಇಟ್ಟಿದ್ದೀನಿ, ನೀಟಾಗಿ ಬಂದಿದೆ ನೋಡಿ. ಓಕೆನಾ? ಇವಾಗ ಇದಾದಮೇಲೆ ಇದು ಆಮೇಲೆ ಪ್ರಿನ್ಸ್ ಕಟ್ ಬ್ಲೌಸು, ಹಾಗಾಗಿ ನಾವು ಬೇಗನೆ ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು. ಇದನ್ನು ಅಷ್ಟೇ ನೀಟಾಗಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಇದೇನು ಇನ್ಔಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ಸುಮ್ಮನೆ ಆ ಕಡೆ ಒಂದು ಪೀಸ್ ಈ ಕಡೆ ಒಂದು ಪೀಸು ಅಂದರೆ ಕರೆಕ್ಟಾಗಿ ಇಟ್ಕೋಬೇಕು. ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡ್ಬಿಟ್ರೆ ಮುಗಿದು. ಇದೇನು ಇನ್ಔಟ್ ಮಾಡೋ ಅವಶ್ಯಕತೆ ಇಲ್ಲ, ಹಾಗಾಗಿ ಬೇಗನೆ ಸ್ಟಿಚ್ ಮಾಡ್ಬೋದು. ಓಕೆನಾ? ಈ ರೀತಿ ಉಲ್ಟಾ ಸೀದಾ ಮಾರ್ಕ್ ಮಾಡ್ಕೊಳ್ಳಿ, ಯಾಕೆಂದರೆ ನಮಗೆ ಎರಡು ಒಂದೇ ಸೈಡ್ ಬರಬಾರ್ದು. ಆ ಕಡೆ ಒಂದು ಬರಬೇಕು, ಈ ಕಡೆ ಒಂದು ಬರಬೇಕು, ಅದಕ್ಕೋಸ್ಕರ. ಓಕೆನಾ? ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ರೆಡಿ ಆಗುತ್ತೆ. ಇದು ಫ್ರಂಟಲ್ಲಿ ಒಂದು ಸೈಡು, ನೆಕ್ದು ಒಂದು ಸೈಡ್ ಬರುತ್ತೆ. ಓಕೆನಾ? ಫಸ್ಟ್ ಇದು ಸ್ಟಿಚ್ ಮಾಡ್ಕೊಂಬಿಡೋಣ. ನಾನು ಹೇಳ್ದಾಗೆ ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಬೋದು. ನಾನು ಹೇಳ್ದಂಗೆ ಆಗೋದಿಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಇರೋ ಬದಲು ಒಂದು ಸ್ವಲ್ಪ ಟ್ರೈ ಮಾಡೋದ್ರಲ್ಲಿ ಅರ್ಥ ಇದೆ. ನಮ್ಮ ಫ್ರೆಂಡೇ ಇಬ್ಬರು, ಅವರು ಟೈಲರ್ಸೇನೆ, ಹಂಗೆ ಯೂಟ್ಯೂಬಲ್ಲೇ ಫ್ರೆಂಡ್ ಆಗಿರೋದು. ಅವರು ಕಾಂಪಿಟೇಷನ್ ಮೇಲೆ ಮಾಡಿದರು, ದಿನಕ್ಕೆ 10 ಬ್ಲೌಸ್ ಹೊಲಿಬೋದಾ ಅಂತ. ಓಕೆನಾ? ಅಂದರೆ ನಾನೇನು ತೊಗೊಂಡಿರಲಿಲ್ಲ, ಅವರು ಹೇಳಿದ್ದು. ಆ್ಯಕ್ಚುಲಿ ಅವ್ರು ನಾನೊಂದು ವೀಡಿಯೋ ಮಾಡಾಕ್ತೀನಿ ಅಂತ ಹೇಳಿದರು, 10 ಬ್ಲೌಸ್ ಹೊಲಿಬೋದ ಅಂತ. ಅದರಲ್ಲಿ ಒಬ್ಬ ಸಿಸ್ಟರ್ ಬಂದುಬಿಟ್ಟು ಜುಕ್ಕಿ ಮಿಷಿನು, ಅಂದರೆ ಜಾಕ್ ಮಿಷಿನು, ಇನ್ನೊಬ್ಬರು ಮಾಮೂಲಿ ಮಿಷನು, ಮಾಮೂಲಿ ದೊಡ್ಡ ಮಿಷಿನ್ ಇರುತ್ತಲ್ಲ ಅದು. ಅವರು ಜಾಕ್ ಮಿಷಿನ್ ಇರೋರಂತೂ ಹೊಲಿತಾರೆ, ಅವರು ಸಖತ್ ಎಕ್ಸ್ಪೀರಿಯೆನ್ಸ್ ಇದೆ.
ಹಂಗಾಗಿ ಅವ್ರು ತುಂಬ ದಿವಸದಿಂದನೂ ಜಾಕ್ ಮಿಷಿನ್ ಯೂಸ್ ಮಾಡೋದ್ರಿಂದ ಅವ್ರು ಫಾಸ್ಟಾಗಿ ಹೊಲಿತಾರೆ. ಅವರು ಒಂದು 8 ಬ್ಲೌಸೇನೋ ಹೊಲ್ದಿದ್ರು. 8 ಹೊಲ್ದಿದ್ರು ಅನ್ಕೋತೀನಿ. 8 ಎಷ್ಟೋ ಹೊಲ್ದಿದ್ರು. ಮತ್ತು ಇನ್ನೊಬ್ಬ ಸಿಸ್ಟರು ಮಾಮೂಲಿ ಮಿಷಿನಲ್ಲೇ 6 7 ಹೊಲ್ದಿದ್ರು. ಅಂದರೆ ಒಂದು ಡಿಫ್ರೆನ್ಸ್ ಇತ್ತು ಅಷ್ಟೇ. ಅಂದರೆ ಲೆಕ್ಕಕ್ಕಳಿ ಹೊಲಿತೀನಿ ಅಂತ ಮನ್ಸು ಮಾಡ್ಬೇಕು ಅಷ್ಟೇ, ಆಗಲ್ಲ ಅಂತ ಕೂತ್ಕೊಂಡ್ರೆ ಆಗೋದಿಲ್ಲ. ಹೊಲಿತೀನಿ ಅಂತ ಮನ್ಸು ಮಾಡಿದ್ರೆ ಕಟ್ಟಿಂಗ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ, ಕಟ್ಟಿಂಗು ಸೇರಿಸಿ ಹೇಳ್ತಾ ಇಲ್ಲ ನಾನು, ಕಟ್ಟಿಂಗ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಆರಾಮಾಗಿ ಸ್ಟಿಚ್ ಮಾಡ್ಬೋದು. ಓಕೆನಾ. ಅಂದರೆ ಈಗ ಸ್ವಲ್ಪ ಕಡಿಮೆ, ಅಷ್ಟು ಬಟ್ಟೆಗಳು ಸ್ಟಿಚ್ ಮಾಡ್ತಾಯಿದ್ದು. ಅವಾಗ ತುಂಬ ಬಟ್ಟೆ ಸ್ಟಿಚ್ ಮಾಡೋದು, ನೈಟೆಲ್ಲ ನಿದ್ದೆ ಮಾಡೋಕ್ಕೆ ಆಗ್ತಿರಲಿಲ್ಲ. ಈಗಲೂ ಮಾಡ್ತೀವಿ, ಆದರೆ ಅವಾಗಿನಷ್ಟು ಇಲ್ಲ. ಓಕೆನಾ. ಅಂದರೆ ಡೇ ಆಗಲಿ ನೈಟ್ ಆಗಲಿ ಫುಲ್ಲು ಬ್ಯುಸಿ ಇರ್ತೀವಿ. ಆಮೇಲೆ ನಾವೇ ಮಾಡ್ಕೊತಾ ಇದ್ದಿದ್ದು ಅವಾಗ, ಎಮ್ಮಿಂಗ್ ಹೂಕ್ಸು ಫಾಲು ಎಲ್ಲ ನಾವೇ ಮಾಡ್ತಾಯಿದ್ದಿದ್ದು. ಹಂಗಾಗಿ ತುಂಬಾ ಕೆಲಸ, ಹೊಲಿಬೇಕು, ಮತ್ತು ಎಮ್ಮಿಂಗ್ ಹೂಕ್ಸ್ ಹಾಕಬೇಕು, ಮತ್ತು ಫಾಲ್ ಹಾಕಬೇಕು, ಎಲ್ಲ ರೆಡಿ ಮಾಡಬೇಕು, ಮತ್ತು ಎತ್ತಿಡಬೇಕು. ಅಂದರೆ ಅವಾಗ ಓರ್ಲಾಕ್ ಮಾಡ್ತಿರಲಿಲ್ಲ, ಅವಾಗ ಇನ್ನೆಲ್ಲ ಮಾಡ್ತಿದ್ವಿ. ಅಂದರೆ ಈಗೆಲ್ಲ ಓರ್ಲಾಕೆಲ್ಲ ಮಾಡಲೇಬೇಕು. ಇದು ಫ್ರಂಟ್ ಪೀಸು. ಓಕೆನಾ. ಈ ರೀತಿ ಫ್ರಂಟ್ ಪೀಸ್ನ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಆ ಕಡೆ ಒಂದು ಪೀಸ್ ಇದು ಫ್ರಂಟ್ ಬಟನ್ ಬರುತ್ತೆ. ನಾನು ಆಲ್ರೆಡಿ ಇವ್ರದ್ದೇನೆ ಇನ್ನೊಂದು ಬ್ಯಾಕ್ ಬಟನ್ದು ಕಟ್ಟಿಂಗು ಸ್ಟಿಚಿಂಗು ವಿಡಿಯೋ ಹಾಕಿದ್ದೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೋಡ್ಬೋದು. ಓಕೆನಾ. ಅಂದರೆ ಕಟ್ಟಿಂಗ್ದು ಸಪ್ರೇಟ್ ವಿಡಿಯೋ, ಸ್ಟಿಚಿಂಗ್ದು ಸಪ್ರೇಟ್ ವಿಡಿಯೋ ಹಾಕಿದ್ದೀನಿ. ಬೇಕು ಅಂದರೆ ಚೆಕ್ ಮಾಡಿ. ತುಂಬ ಚೆನ್ನಾಗಿ ಬಂದಿದೆ. ಪಾಟ್ ನೆಕ್ಕಲ್ಲಿ ಪ್ರಿನ್ಸ್ ಕಟ್ಟು ಮತ್ತು ಬ್ಯಾಕ್ ಹುಕ್ಕು ಇಟ್ಟು ಸ್ಟಿಚ್ ಮಾಡಿರುವಂಥದ್ದು. ಕಟ್ಟಿಂಗು ಸ್ಟಿಚಿಂಗು ಎರಡೂ ಇದೆ. ಓಕೆನಾ. ಇದು ಅವ್ರದ್ದೇನೆ ಇದೆ ಈ ಬ್ಲೌಸ್ ಅವ್ರದ್ದೇನೆ, ಆದರೆ ಇದಕ್ಕೇನು ಮುಂದೆನೇ ಬಟನ್ ಇಡಿ ಅಂತ ಹೇಳಿದ್ದಾರೆ. ಹಂಗಾಗಿ ಇದು ಫ್ರಂಟಲ್ಲೇ ಬರುತ್ತೆ. ಇದು ನೆಕ್ಕಿ ನೋಟ್ ಮಾಡ್ಕೊತಾ ಇದ್ದೀನಿ. ನೆಕ್ ಬಂದ್ಬಿಟ್ಟು ಡೈಮಂಡ್ ಶೇಪಲ್ಲಿ ಇಟ್ಟಿದ್ದೀನಿ. ಅವರೇ ನಾನು ಫಸ್ಟು ಸ್ಟಿಚ್ ಮಾಡಿಕೊಟ್ನಲ್ಲ ಅಳತೆ ಬ್ಲೌಸು, ಅದೂ ಅಷ್ಟೇ ಇದೇ ಥರ ಇಟ್ಟಿದ್ದೆ. ಅವರೇನು ಚೇಂಜ್ ಮಾಡೋಕ್ಕೆ ಹೇಳಲಿಲ್ಲ. ಆಮೇಲೆ ನೆಕ್ಕು ಅಷ್ಟೇ, ನಾನು ಬೇರೆ ಚೇಂಜ್ ಮಾಡ್ತೀನಿ ಅಂದರೆ ಬೇಡ ಅಂದರು. ರೌಂಡ್ ನೆಕ್ಕೆ ಇಟ್ಬಿಡಿ, ಬೇರೆ ಏನು ಚೇಂಜ್ ಮಾಡಬೇಡಿ ಅಂದ್ರೆ. ಅವ್ರಿಗೆ ಕನ್ನಡ ಬರಲ್ಲ, ಹಿಂದಿ ಅವರು. ಅವ್ರ ಯಜಮಾನ್ರಿಗೂ ಬರಲ್ಲ, ಸ್ವಲ್ಪ ಅವರ ಕನ್ವಿನ್ಸ್ ಮಾಡಿ ಹೇಳ್ತಾಯಿದ್ರು ನನಗೆ, ಈ ಥರ ಅಂದ್ಬಿಟ್ಟು ಹೇಳಿದರು. ಸರಿ ಆಯಿತು ಅಂದ್ಬಿಟ್ಟು ಅದು ಒಂದು ಹೇಳಿದ್ನಲ್ಲ, ಅದು ಕರೆಕ್ಟಾಗಿತ್ತು. ಒಂಚೂರು ಲೂಸ್ ಇದೆ, ಒಂದೊಂದು ಸ್ಟಿಚ್ ಹಾಕಿ, ಮತ್ತು ಕೆಳಗಡೆ ಫ್ರಂಟಲ್ಲಿ ಸ್ವಲ್ಪ ಫೋಲ್ಡ್ ಮಾಡಿ, ಇನ್ನೇನು ಇಲ್ಲ, ಎಲ್ಲ ಸರಿಯಾಗಿದೆ ಅಂತ ಹೇಳಿದ್ರು. ಆ ರೀತಿ ಹೊಸ ಕಸ್ಟಮರ್ ಕೊಟ್ಟಾಗ ನಾನು ಅದಕ್ಕೆ ಫಸ್ಟ್ ಹೊಲಿಸ್ಕೊಳ್ಳಿ. ನಿಮ್ಗೆ ಯಾವ ರೀತಿ ಇವಾಗ ನಾವು ಅವ್ರ ಮೆಜರ್ಮೆಂಟ್ ತೊಗೊಂಡು ಹೊಲ್ಕೊಟ್ಟಿರ್ತೀವಿ, ಅದರಲ್ಲಿ ಅವ್ರಿಗೇನು ಇವಾಗ ಒಂಚೂರು ಕಂಫರ್ಟಬಲ್ ಇರಲ್ಲ ಅಂದದನ್ನ ಹೇಳಿದ್ರೆ ನಾವು ನೆಕ್ಸ್ಟ್ ಬ್ಲೌಸಲ್ಲಿ ಸರಿ ಮಾಡಿಕೊಡ್ಬೋದು. ಇವಾಗ ಅವ್ರಿಗೇನು ಅನಿಸ್ತು ಅಂದರೆ, ಮುಂದೆ ಮಾತ್ರ ಫ್ರಂಟಲ್ಲಿ ನಾವು ಚೆಸ್ಟು ಜಾಸ್ತಿ ಇರುತ್ತೆ ಅಂತ ಒಂದು ಅರ್ಧ ಇಂಚ್ ಜಾಸ್ತಿನೇ ಇಟ್ಟಿರ್ತೀನಿ ನಾನು. ಚೆಸ್ಟಲ್ಲಿ ಕಮ್ಮಿ ಬರಬಾರ್ದು ಅಂದ್ಬಿಟ್ಟು ಅದಕ್ಕೆ ಅವರು ಅದೊಂದು ಸ್ವಲ್ಪ ಜಾಸ್ತಿ ಆಯಿತು ಅಂದರು. ಅದನ್ನು ಹಂಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಟ್ಬಿಡೋಣ. ನೆಕ್ಸ್ಟು ಅಲ್ಲಿ ಇವಾಗ ಅದು ಕಮ್ಮಿ ಮಾಡಿದ್ದೀನಿ. ಇವಾಗ ಈ ಬ್ಲೌಸೆಲ್ಲ ಕಟ್ಟಿಂಗಲ್ಲೆಲ್ಲ ಕಮ್ಮಿ ಮಾಡಿದ್ದೀನಿ. ಆ ಥರ ಕಮ್ಮಿ ಮಾಡ್ಕೋಬೇಕಾಗುತ್ತೆ. ಓಕೆನಾ. ಹಾಗಾಗಿ ಫಸ್ಟ್ ಕಸ್ಟಮರ್ಗೆ ಅವ್ರಿಗೆ ಸ್ಯಾಟಿಸ್ಫೈ ಆದರೆ ಮತ್ತೆ ನೋಡಿ ಬಂದು ಕೊಡ್ತಾರೆ. ಅವ್ರಿಗೆ ಇಷ್ಟ ಆಗಿಲ್ಲ ಅಂದರೆ, ಇಲ್ಲ ಬೇಡ ಬಿಡಿ ನಾನು ನೆಕ್ಸ್ಟ್ ಹೊಲ್ಸ್ಕೊತೀನಿ ಏನೋ ಒಂದು ಹೇಳ್ಬಿಟ್ಟು ತೊಗೊಂಡೋಗ್ಬಿಡ್ತಾರೆ ಅಲ್ವಾ. ಹೊಲಿಸ್ತೀನಿ ಕರೆಕ್ಟಾಗಿ ಸೆಟ್ ಆಯಿತು ಅಂದರೆ ಬಂದೇ ಬರ್ತಾರೆ. ಇಲ್ಲ ಅಂದರೆ ನೀವು ಎಷ್ಟೇ ಚೆನ್ನಾಗಿ ಹೊಲಿದಿದ್ದೂ ಬೇಡ ಅಂದ್ಬಿಟ್ಟು ಹೋಗ್ತಾರೆ. ಓಕೆನಾ. ಆ ಥರ. ಆಮೇಲೆ ಇನ್ನೂ ಕೆಲವು ಕಸ್ಟಮರ್ಸ್ ಇರ್ತಾರೆ, ಯಾವ ಥರ ಅಂದರೆ ಅವ್ರಿಗೆ ನೀವು ಹೆಂಗೇ ಹೊಲಿರಿ ಸ್ಯಾಟಿಸ್ಫ್ಯಾಕ್ಷನ್ ಆಗೋಲ್ಲ. ಅಂದರೆ ಅವ್ರ ಮೈಂಡಲ್ಲಿ ಏನು ಅಂದರೆ, ಅವರು ಸ್ವಲ್ಪ ಬೋಟಿಕ್ಗಳಲ್ಲಿ ಸ್ಟಿಚ್ ಮಾಡಿ ಅಭ್ಯಾಸ ಹೋಗಿರುತ್ತೆ. ಆಮೇಲೆ ದುಡ್ಡು ಜಾಸ್ತಿ ಕೊಡ್ತಾ ಇರ್ತಾರಲ್ವ, ಏನಪ್ಪ ಅನಿಸುತ್ತೆ ಅಂದರೆ, ಅಷ್ಟೊಂದು ದುಡ್ಡು ತೊಗೊಂಡು ಹೊಲ್ಕೊಟ್ರೆ ಚೆನ್ನಾಗಿ ಹೊಲ್ದಿದ್ದಾರೆ ಅಂತ. ನಾವು ಕಡಿಮೆ ದುಡ್ಡು ತೊಗೊಂಡು ಹೊಲಿದ್ರೆ, ಇವರೇನೋ ಚೆನ್ನಾಗಿ ಹೊಲ್ದಿಲ್ಲ, ಫಿಟ್ಟಿಂಗ್ ಎಲ್ಲ ನೀಟಾಗೆ ಬಂದಿರುತ್ತೆ, ಎಲ್ಲ ಚೆನ್ನಾಗೇ ಇರುತ್ತೆ. ಆದರೂ ಅವ್ರಿಗೇನೋ ಒಂಥರ, ಅಯ್ಯೋ ಚೆನ್ನಾಗಿ ಹೊಲ್ದಿಲ್ಲ, ದುಡ್ಡು ಕಡಿಮೆ. ಅಂದರೆ ದುಡ್ಡು ಜಾಸ್ತಿ ತಗೊಂಡ್ರೆ ಚೆನ್ನಾಗಿ ಹೊಲಿತಾರೆ, ಇಲ್ಲ ಅಂದರೆ ಚೆನ್ನಾಗಿ ಹೊಲಿಯಲ್ಲ ಅನ್ನೋ ಮೆಂಟಾಲಿಟಿ ಇರ್ತಾರೆ. ನಾನು ಆ ಥರದ ಕಸ್ಟಮರು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಸೇಮ್ ಅದೇ ರೀತಿನೇ ಹೊಲ್ಕೊಟ್ರು ಫಿಟ್ಟಿಂಗ್ ಚೆನ್ನಾಗಿದೆ ಅಂದ್ರೂ ಕೊನೆಗೆ ಹೇಳೋದು, ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ, ಅಂದರೆ ಇಷ್ಟ ಆಗಿಲ್ಲ ಅಂತ ಹೇಳ್ಬಿಡ್ತಾರೆ. ಅಂದರೆ ಹಾಕೊಂಡು ತೋರಿಸಿದ್ರು, ಇವಾಗ ಹಾಕೊಂಡು ತೋರಿಸಿ ಏನು ಹೆಚ್ಚು ಕಮ್ಮಿ ಇದೆ, ಏನೂ ಇಲ್ಲ ಸರಿಯಾಗಿದೆ ಅಂತಾರೆ. ಆಮೇಲೆ ನೋಡಿದ್ರೆ ಆದರೂ ಇಷ್ಟ ಆಗಲ್ಲ ಅಂತಾರೆ. ನೋಡಿ ಈ ಥರದ ಕಸ್ಟಮರ್ಸು ನೋಡಿದ್ದೀವಿ. ಒಟ್ಟು ಟೈಲರಿಂಗಲ್ಲಿ ಎಲ್ಲ ಥರದ ಕಸ್ಟಮರ್ಸ್ ಜೊತೆನೂ ಮಾಡಿದ್ದೀವಿ. ನಾನು ಇವಾಗೊಂದು 25 ವರ್ಷ ಹೆಚ್ಚು ಕಮ್ಮಿ ಆಗಿದೆ ನನ್ನ ಟೈಲರಿಂಗ್ ಜರ್ನಿ. ಇಷ್ಟರಲ್ಲಿ ಏಳು ಬೀಳು ಕಸ್ಟಮರ್ ಹತ್ರ, ಕೆಲವೊಬ್ಬರ ಹತ್ರ ಜಗಳ ಮಾಡಿದ್ದು ಉಂಟು, ಕೆಲವ್ರ ಹತ್ರ ಬ್ಲೌಸ್ಗಳು ಲೇಟಾಗಿ ಕೊಟ್ಟಿದ್ದಕ್ಕೆ ನೀವು ಯಾವಾಗಲೂ ಕೊಡೋದೇ ಇಲ್ಲ ಅಂತ ಅನಿಸ್ಕೊಂಡಿದ್ದು ಉಂಟು. ಈ ಥರ ತುಂಬ ಇದ್ದಾವೆ. ಏನೂ ಮಾಡೋಕ್ಕಾಗಲ್ಲ. ಇವಾಗ ಆ ಟೈಮ್ಗೆ ನಮ್ಗೆ ಹುಷಾರಿರಲ್ಲ, ಮಾಡೋಕ್ಕಾಗಲ್ಲ. ಆ ಟೈಮಲ್ಲಿ ಕೊಡಲೇಬೇಕು ಅಂತಾರೆ. ಅಂದರೆ ಇವಾಗ ಯಾರಾದರೂ ಎಕ್ಸ್ಟ್ರಾ ಇದ್ದರೆ ಕಟ್ಟಿಂಗ್ ಆದರೂ ಮಾಡಿಕೊಟ್ಟು ಹೊಲಿಸ್ಬೋದು. ಇವಾಗ ನಾವೇ ಮಾಡ್ತೀವಿ ಅಂದಾಗ ಮಾಡೋಕ್ಕಾಗಲ್ಲ. ಈಗಾದರೂ ಎಮ್ಮಿಂಗ್ ಹಾಕೋ ಹುಡುಗಿ ಮಾಡುತ್ತೆ ಸ್ಟಿಚ್ಚು. ಎಮರ್ಜೆನ್ಸಿ ಆದರೆ ಬೇಕಾದರೆ ಹುಡುಗಿಗೇನೆ ಕಟ್ಟಿಂಗ್ ಮಾಡಿಕೊಟ್ರೆ ಹೊಲ್ದುಬಿಡುತ್ತೆ. ಅಂದರೆ ಸಿಂಪಲ್ ಡಿಸೈನ್ ಮಾಡಲ್ಲ, ಮಾಮೂಲಿ ಬ್ಲೌಸ್ನ. ಇಲ್ಲ ಅಂದರೆ ಕಷ್ಟ ಆಗುತ್ತೆ.
ಓಕೆನಾ. ಈ ಥರ ಎಲ್ಲ ಇರ್ತೀವಿ ಟೈಲರಿಂಗಲ್ಲಿ. ಅದೊಂಥರ ಜರ್ನಿ ಹೇಳಕ್ಕೆ ಆಗಲ್ಲ. ಆ ಥರ ಜರ್ನಿಗಳನ್ನ ಅನುಭವಿಸ್ಕೊಂಡು ಎಲ್ಲ ಥರದ ಕಸ್ಟಮರ್ಸ್ನೂ ನೋಡಿಕೊಂಡು ಬಂದಿದ್ದೀವಿ. ಒಂಥರ ಚೆನ್ನಾಗಿದೆ ನೋಡಿ. ಇವಾಗ ಅವತ್ತು ಸುಮ್ಮನೆ ನಮ್ಮ ಬಟ್ಟೆಗಳು ಹೊಲ್ಕೊಳ್ಳೋಣ ಅಂತ ಕಲ್ತಿದ್ದು, ಅದು ಇವತ್ತು ಹೆಂಗಾಗಿದೆ ಅಂದರೆ ಅದರಿಂದನೇ ನಾವು ಜೀವನ ಸಾಗಿಸ್ತಾ ಇದ್ದೀವಿ. ಓಕೆನಾ. ಇವಾಗ ನಾನೇ ಅಂತಲ್ಲ, ತುಂಬ ಜನ ಹೆಣ್ಮಕ್ಳು ಈ ಥರದ ಕೆಲಸದಿಂದನೇ ತುಂಬ ಜನ ಇವಾಗ ಬೇರೆಯವ್ರು ನೋಡಿ ನೋಡಿ ಇದನ್ನೇ ಕಲಿತಾರೆ. ನಿನ್ನೆ ಒಬ್ಬರು ಬಂದಿದ್ದರು ಕಸ್ಟಮರು. ಅವರು ಏನು ಓದ್ತಾ ಇದ್ದಾಳೆ ಏನು ಅಂದ್ವಿ. ಅವಳು ಓದ್ತಾ ಇಲ್ಲ, ನಿಲ್ಲಿಸ್ಬಿಟ್ಟಿದ್ದಾಳೆ ಅಂದು. ಮತ್ತು ಮನೇಲಿ ಇಟ್ಕೊಂಡು ಏನು ಮಾಡ್ತೀರಾ ಅಂದರೆ, ಇಲ್ಲ ಟೈಲರಿಂಗ್ ಕಲಿಯೋಕ್ಕೆ ಹೋಗ್ತಿದ್ದಾಳೆ ಅಂತಂದರು. ನೋಡಿ, ಅವ್ರಿಗೆ ಟೈಲರಿಂಗ್ ಕಲ್ತ್ಕೊಂಡ್ರೆ ಅಷ್ಟೋ ಇಷ್ಟ ಸಂಪಾದನೆ ಮಾಡ್ಬೋದು ಅನ್ನೋದೊಂದು ಮೈಂಡ್ ಸೆಟ್ ಬಂದುಬಿಟ್ಟಿದೆ. ಆಮೇಲೆ ಈಗೆಲ್ಲ ಕೋರ್ಸ್ಗಳು ಮಾಡಿಬಿಟ್ಟಿದ್ದಾರೆ, 3 ತಿಂಗಳು 5 ತಿಂಗಳು ಆ ಥರ. ಆಮೇಲೆ ಇಷ್ಟು ಅಮೌಂಟು ಅಂತ ಈಸ್ಕೊಂಡ್ಬಿಡ್ತಾರೆ ಫಸ್ಟೇ. ಮೊದಲ ಥರ ಅಲ್ಲ. ನಾವು ಹೋಗ್ತಿದ್ದಾಗ ತಿಂಗಳಿಗೆ 50 ರೂಪಾಯಿನ ಇತ್ತು ಅಷ್ಟೇ. ಮಂತ್ಲಿ ಅಂದರೆ 1 ಅವರ್ ಕೊಡೋದು ಅಷ್ಟೇ ನಮಗೆ ಟೈಮಿಂಗ್ಸು. ಅಂದರೆ ನಾವು ಬೇರೆವು ಅಂದರೆ ಮಳವಳ್ಳಿಗೆ ಹೋಗಿ ಕಲಿಬೇಕಿತ್ತು. ಹಂಗಾಗಿ ಹೋಗಿ ಅಲ್ಲಿ ಇರೋದಷ್ಟೇ. ಮಿಷಿನ್ ನಮಗೆ ಕೊಡ್ತಾಯಿದ್ದು 1 ಅವರ್ ಅಷ್ಟೇ. ಅಲ್ಲಿ ಆ ಮಿಷಿನ್ ಮೇಲೆ ಕೂತ್ಕೊಂಡು ನಮಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಬಿಡ್ತಾಯಿದ್ದು 1 ಅವರ್ ಅಷ್ಟೇ. ಇನ್ನು ಮಿಕ್ಕಿದ್ದ ಟೈಮಲ್ಲಿ ಆ ಎಮ್ಮಿಂಗ್ ಉಕ್ಸಾಕೋದು ಏನೋ ಮಾಡ್ಕೊಂಡು ಕೂತ್ಕೊಂಡಿರಬೇಕು. ಅಲ್ಲಿ 1 ಅವರ್ಗೋಸ್ಕರ ಹೋಗಿ ಬೆಳಗ್ಗೆ ಸಂಜೆವರೆಗೂ ಇದ್ದು ಆ 1 ಅವರ್ ಪ್ರಾಕ್ಟೀಸ್ ಮಾಡಿ ಬರೋದು. ಅದು ನಮ್ಮಮ್ಮ ಹಿಂಗೆ 1 ಅವರ್ ಅಷ್ಟರಲ್ಲೇ ಏನು ಕಲಿಯೋಕ್ಕಾಗುತ್ತೆ ಅಂದ್ಬಿಟ್ಟು ಬೇಗನೆ ಮಿಷಿನ್ ತೊಗೊಟ್ಬಿಟ್ರು, ಟೈಲರಿಂಗ್ ಮಿಷಿನು. ಹಂಗಾಗಿ ನಾನು ಮನೇಲೂ ಬಂದು ಹೊಲಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಹಾಗಾಗಿ ನನಗೆ ಬೇಗನೆ ಪ್ರಾಕ್ಟೀಸ್ ಜಾಸ್ತಿ ಮಾಡ್ತಾ ಮಾಡ್ತಾ ಮಾಡ್ತಾ, ನಾನು ಅದಕ್ಕೆ ಹೇಳೋದು, ಟೈಲರಿಂಗ್ ಕಲಿಯೋರು ಪ್ರಾಕ್ಟೀಸ್ ಜಾಸ್ತಿ ಮಾಡಿ. ಜಾಸ್ತಿ ಮಾಡಿದಷ್ಟು, ನಾನಂತೂ ಯಾವ ಬಟ್ಟೆ ಪೀಸ್ ಹಳೆ ಪೀಸ್ ಕೊಟ್ಟು ಬಿಡ್ತಾನೆ ಇರಲಿಲ್ಲ. ಏನಾದರೂ ಒಂದು ತಗೊಳ್ಳೋದು ಬ್ಲೌಸ್ ಆಗಲಿ, ಲಂಗ ಆಗಲಿ, ಗೌನ್ ಆಗಲಿ. ಗೌನು ಅಂದರೆ ಲಂಗ ಬ್ಲೌಸ್, ಅವಾಗ ಗೌನು ಅಂತ ಇರಲಿಲ್ಲ, ಲಂಗ ಬ್ಲೌಸು, ಈ ಥರದ್ದೆಲ್ಲನೂ ಹೊಲಿತಾಯಿದ್ದೆ. ಅಂದರೆ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ನನ್ನ ಮಗಳು ಹುಟ್ಟಿದಾಗ ನಾನು ಬಾಣಂತಿರೋ ಸುದ ಹೊಲ್ದು ಹಾಕಿದ್ದೀನಿ ಅವಳಿಗೆ. ಅಂದರೆ ಚಿಕ್ಕ ಚಿಕ್ಕ ಪೀಸಲ್ಲೇ ಅಡ್ಜಸ್ಟ್ ಮಾಡಿ ಅವಳಿಗೆ ಲಂಗ ಬ್ಲೌಸು. ಆದರೆ ಅವಾಗ ಫೋನ್ ಇರಲಿಲ್ಲ. ಫೋನ್ ಇದ್ದಿದ್ರೆ ಎಲ್ಲ ಫೋಟೋ ಹಿಡ್ದು ಇಟ್ಕೊಬೋದಾಗಿತ್ತು, ತುಂಬ ಚೆನ್ನಾಗಿರೋದು. ಹುಟ್ಟಿರೋ ಮಗುಗೇನೆ ನಾನು ಲಂಗ ಬ್ಲೌಸ್ ಎಲ್ಲ ಹೊಲ್ದಿದ್ದೆ ಅಂದರೆ ಲೆಕ್ಕಕ್ಕೊಳ್ಳಿ ಹಿಂಗಿತ್ತು ಅಂತ. ಆದರೂ ಆ ಬಾಣತನದಲ್ಲೂ ಹೊಲ್ದು ಅವಳಿಗೆ ಹಾಕಬೇಕು, ನೋಡಬೇಕು ಅನ್ನೋದು ಆಸೆ. ಆ ಥರ ಒಂದು ಮೆಂಟಾಲಿಟಿ. ಒಟ್ಟಲ್ಲಿ ಡಿಸೈನಾಗಿ ಹೊಲಿಬೇಕು ಅನ್ನೋದು ಆಸೆ. ಫ್ರಿಲ್ ಕೊಟ್ಟು ಹೊಲಿಬೇಕು, ಫ್ರಾಕ್ ಥರ, ಗೌನ್ ಥರ, ಆ ಥರ ಮಿಡ್ಡಿ ಥರ ತುಂಬ ತುಂಬ ವೆರೈಟಿ ಹೊಲ್ದು ಹಾಕ್ಬಿಟ್ಟಿದ್ದೀನಿ ಅವಳಿಗೆ. ಹೇಳ್ದಂಗೆ ಆವಾಗ್ಲೂ ಅಷ್ಟೇ, ನಾನು ಜಾಸ್ತಿ ರೆಡಿಮೇಡ್ ಅಂತೂ ತಗೊಟ್ಟೇ ಇಲ್ಲ. ಎಲ್ಲ ಬರೀ ಈ ಥರನೇ ಹೊಲಿಯೋದು. ಆಮೇಲೆ ಇಲ್ಲ ಸೀರೆ ಹಳೆ ಸ್ಯಾರಿಗಳು ಇರ್ತಿತ್ತಲ್ಲ ಅದರಲ್ಲಿ ಹೊಲಿಯೋದು. ಇಲ್ಲಾಂದರೆ ಈಗಂತೂ ಹೊಸ ಹೊಸ ಸ್ಯಾರಿಗಳನ್ನೇ ತಗೊಬರೋದು, ಹೊಲಿಯೋದು. ಅಂದರೆ ಈಗಿನ ಟ್ರೆಂಡಿಂಗ್ ನೋಡೋದು, ಯಾವ ಥರ ಟ್ರೆಂಡಿಂಗ್ ಹೊಲಿಬೋದು ಅಂತ ಅನ್ನೋದು, ಆ ಥರ ಟ್ರೆಂಡಿಂಗಲ್ಲಿ ರೆಡಿ ಮಾಡೋದು. ಆ ಥರ ನನಗೆ ಒಂದು ಅಭ್ಯಾಸ. ನನ್ನ ತಂಗಿ ಮಗಳಿಗೆ, ನನ್ನ ಮಗಳಿಗೆ ಮಾತ್ರ ಮಿಸ್ ಮಾಡೋದೇ ಇಲ್ಲ. ಯಾವುದೇ ಆಗಲಿ ಒಂದು ಡ್ರೆಸ್ನ ಈಗ ನಾನು ಹೇಳ್ದಂಗೆ ರೆಡಿಮೇಡ್ ಅಂತೂ ನಾವು ತರಕ್ಕೆ ಹೋಗಲ್ಲ ಜಾಸ್ತಿ. ಯಾವಾಗ್ಲೂ ಈ ಥರ ಸೀರೆ ಇಲ್ಲ ಏನಾದರೂ ತಂದುಬಿಟ್ಟು, ಈಗೆಲ್ಲ ಕಮ್ಮಿ ಅಂದರೂ 500-1000ಕ್ಕೆಲ್ಲ ಸೀರೆ ಸಿಗುತ್ತೆ. ಅಂದರೆ ನಾವು ಸೀರೆಗೆ ಹಾಕ್ಬೇಕು ಬಂಡವಾಳ, ಮಾಮೂಲಿ ಲೈನಿಂಗ್ ತಂದುಬಿಟ್ಟು ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು. ಇವಾಗ ಬೇರೆಯವ್ರಿಗೆ ಕೊಡ್ತೀನಿ ಅಂದರೆ 1000 ರೂಪಾಯಿ ಕೊಡಬೇಕು. ಒಂದು ಗೌನ್ ಸ್ಟಿಚ್ ಮಾಡ್ತೀವಿ ಅಂದರೆ 1000 ರೂಪಾಯಿ ಮೇಲಾಗುತ್ತೆ. ಅದೇ ನಾವೇ ಹೊಲ್ಕೊತೀವಿ ಅಂದರೆ ಆರಾಮಾಗಿ ಅದಕ್ಕೆ ಲೈನಿಂಗು ಇದು ತಗೊಬಂದ್ಬಿಟ್ಟು, ಬಟ್ಟೆ ತಂದುಬಿಟ್ಟು, ಒಂದು ಸೀರೆ ತಂದುಬಿಟ್ಟು, ಬೇಡ 500 ರೂಪಾಯಿ ತೊಗೊಂಡ್ರು ಸಾಕು ಅಲ್ವಾ. ತುಂಬ ಚೆನ್ನಾಗಿ ಹೊಲ್ಕೊಬೋದು. ನಮ್ಗೆ ಯಾವ ಥರ ಬೇಕು, ಯಾವ ಡಿಸೈನ್ ಬೇಕು, ಯಾವ ಫಿಟ್ಟಿಂಗ್ ಬೇಕು, ಆ ಥರ. ಕೆಲವೊಂದು ಡಿಸೈನ್ ಅಂಗಡಿಗಳಲ್ಲಿ ಸಿಗೋಲ್ಲ, ಆ ಥರ ಡಿಸೈನ್ಸ್ ಎಲ್ಲ ನಾವೇ ರೆಡಿ ಮಾಡ್ಕೊಬೋದಲ್ವಾ. ಹಾಗಾಗಿ ತುಂಬ ಇಷ್ಟ ಆಗುತ್ತೆ ನನಗೆ ಹೊಲಿಯೋದು. ಇಷ್ಟೇ ಕಷ್ಟ ಆದರೂ ನನ್ನ ಬಟ್ಟೆ ಹೊಲ್ಕೊಳ್ದೇ ಇದ್ರೂ ನನ್ನ ತಂಗಿ ಮಗಳಿಗೆ, ನನ್ನ ಮಗಳಿಗೆ ಮಾತ್ರ ಹಬ್ಬಕ್ಕಂತೂ ಮಿಸ್ ಮಾಡಲ್ಲ, ಯಾವುದಾದ್ರೂ ಒಂದು ರೆಡಿ ಮಾಡಿಬಿಡ್ತೀನಿ. ಓಕೆನಾ. ಆ ಥರ. ಇವಾಗ ಇದು ಫ್ರಂಟು ಸ್ಟಿಚಿಂಗ್ ಆಯಿತು. ಕೆಳಗಡೆಗೆ ಪಟ್ಟಿ ಕೊಡ್ತಾಯಿದ್ದೀನಿ. ಸ್ವಲ್ಪ ಕ್ರಾಸಾಗಿ ತೊಗೊಂಡೆ. ಅದೇ ಹೇಳಿದ್ನಲ್ಲ, ಅವ್ರು ಕಮ್ಮಿ ಬೇಕು ಬಟ್ಟೆ, ನನಗೆ ಲೆಂತ್ ಜಾಸ್ತಿ ಆಯಿತು ಅಂದರು. ಅದಕ್ಕೆ ನಾನು ಮೇಲ್ಗಡೆ 1 ಇಂಚು ಕ್ರಾಸಾಗಿ ತೊಗೊಂಡಿದ್ದೀನಿ. ಆವಾಗೇನಾಗುತ್ತೆ, ಮೇಲೋಗುತ್ತೆ ಅದು ಬಟ್ಟೆ, ಕೆಳಗಡೆ ಬರಲ್ಲ. ಓಕೆನಾ. ಅದು ಹೋದ್ಸಲ ನಾನು ಸ್ವಲ್ಪ ಲೆಂತ್ ಇಟ್ಟಿದ್ದೆ, ಅವರು ಮಾರ್ಕ್ ಮಾಡಿದ್ರು ಇಷ್ಟುದ್ದ ಕಮ್ಮಿ ಮಾಡಿ ಅಂತ. ಅದಕ್ಕೆ ನಾನು ಸ್ವಲ್ಪ ಕರುವು ಥರ ಕೊಟ್ಟಿದ್ದೀನಿ. ಹಂಗಾಗಿ ಅದು ಇವಾಗ ನೀಟಾಗಿ ಸರಿ ಹೋಗುತ್ತೆ. ಓಕೆನಾ. ಅದೇ ಹಂಗೆ ನಾವು ಒಂದು ಸಲ ಹೊಲ್ಕೊಟ್ಟಾಗ ಅವ್ರು ನೆಕ್ಸ್ಟ್ ಹೇಳ್ದಾಗ ಅದು ಸರಿ ಮಾಡಿದ್ರೆ ಅಲ್ಲಿಗೆ ಸರಿ ಹೋಗುತ್ತೆ. ಓಕೆನಾ. ಸುಮ್ಮನೆ ನಾವು ಎಷ್ಟೇ ಮೆಜರ್ಮೆಂಟ್ ತೊಗೊಂಡು ಹೋದ್ರು ಒಂದೊಂದು ಆ ಕಡೆ ಈ ಕಡೆ ಅವ್ರಿಗೆ ಫಿಟ್ಟಿಂಗ್ ಹಾಕೊಂಡಾಗಲೇ ಗೊತ್ತಾಗೋದು ನಮಗೆ ಅಲ್ವಾ. ಆ ಥರ ಮಾಡಿ ಸ್ಟಿಚ್ ನೋಡಿ, ಇದು ಆಯಿತು. ಕೆಳಗಡೆ ಪಟ್ಟಿನೂ ಸ್ಟಿಚ್ ಮಾಡಿಕೊಂಡೆ. ನಾನು ಇದು ಎಮ್ಮಿಂಗ್ ಮಾಡಬೇಕು, ಹಿಂಗೆ ಫೋಲ್ಡ್ ಮಾಡಿಬಿಟ್ಟು ಮತ್ತೆ ಆಮೇಲೆ ಎಮ್ಮಿಂಗ್ ಮಾಡಬೇಕು. ಓಕೆನಾ.
ಈ ರೀತಿ ರೆಡಿ ಆಯಿತು. ಮತ್ತು 2 ಕಡೆ ಪೀಸನ್ನು ಇದೇ ರೀತಿ ರೆಡಿ ಮಾಡ್ಕೋಬೇಕು. ಈ ರೆಡಿ ಮಾಡಾದಮೇಲೆ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಕೊಡಬೇಕಾಗುತ್ತೆ. ನಾನು ಹೇಳ್ದಂಗೆ 4 ಡಾಟ್ಗಿಂತ ಪ್ರಿನ್ಸ್ ಕಟ್ ಅಂತೂ ಇನ್ನೂ ಬೇಗನೆ ಸ್ಟಿಚ್ ಮಾಡ್ಬೋದು. ಇದಕ್ಕೆ ಬೆಲ್ಟು ಅದೇನು ಬರೋದಿಲ್ಲಲ್ಲ. ಸೈಡಲ್ಲಿ ಆ ಕಡೆ ಈ ಕಡೆ 2 ಸ್ಟಿಚ್ ಮಾಡಿಬಿಟ್ಟು ಇನ್ನೊಟ್ಟು ಮಾಡ್ಬಿಟ್ಟು ನೋಡಿ ಈ ಥರ ಕೆಳಗಡೆ ಪಟ್ಟಿ ಕೊಟ್ಬಿಟ್ರೆ ಆಗೋಯ್ತು ಫ್ರಂಟು. 4 ಡಾಟಲ್ಲಾದರೆ 4 ಡಾಟ್ ಹಿಡಿಬೇಕು. ಆಮೇಲೆ ಬೆಲ್ಟ್ ಸ್ಟಿಚ್ ಮಾಡಬೇಕು. ಬೆಲ್ಟು ಹೊಲಿಯೋಕ್ಕೇನೋ ತುಂಬ ಟೈಮ್ ತೊಗೊಳುತ್ತೆ. ಹಾಗಾಗಿ ಬೆಲ್ಟ್ ಹೊಲಿಯೋಕ್ಕೆ ಅದಕ್ಕೆಲ್ಲ ಸ್ವಲ್ಪ ಜಾಸ್ತಿನೇ ಟೈಮ್ ಬೇಕಾಗುತ್ತೆ. ಇದಕ್ಕೇನು ಬೆಲ್ಟ್ ಇಲ್ಲ, ಆರಾಮಾಗಿ ಹಾಗೇ ಸ್ಟಿಚ್ ಮಾಡ್ಕೋಬೋದು. ಓಕೆನಾ. ಈಗ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಕೊಡ್ತಾಯಿದ್ದೀನಿ. ಇವಾಗ ಅದಕ್ಕೆ ಬಟ್ಟೆ ಆಲ್ರೆಡಿ ಎತ್ತಿಟ್ಕೊಂಡಿದ್ದೀನಿ ನೋಡಿ. ಒಂದು ಡಬಲ್ ಪಟ್ಟಿ, ಒಂದು ಸಿಂಗಲ್ ಪಟ್ಟಿಗೆ. ಫಸ್ಟು ಸಿಂಗಲ್ ಪಟ್ಟಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಬಂದುಬಿಟ್ಟು ಡಬಲ್ ಪಟ್ಟಿ ಸ್ಟಿಚ್ ಮಾಡ್ಕೋಬೇಕು. ಅದಕ್ಕೆ ಮಾಮೂಲಿ ಬ್ಲೌಸ್ ಪೀಸು ತೊಗೊಂಡಿದ್ದೀನಿ, ಮೇನ್ ಪೀಸು. ಅದನ್ನು ತೊಗೊಂಡು ಇವಾಗ ಅದನ್ನು ಈ ಥರ ಫಸ್ಟ್ ಸ್ಟಿಚ್ ಮಾಡ್ಕೊಂಡ್ಬಿಡ್ಬೇಕು. ಸ್ಟಿಚ್ ಮಾಡ್ಕೊಂಡು ಅದು ಒಂದೇ ಲೆವೆಲ್ಗೆ ಕಟ್ ಮಾಡ್ಕೋಬೇಕು. ನಾವು ಯಾವಾಗಲೇ ಆದ್ರೂ ಒಂಚೂರು ಬಟ್ಟೆ ಜಾಸ್ತಿನೇ ತೊಗೋತೀನಿ. ಅದು ನಾನು ಕಮ್ಮಿ ಅಂತ ತೊಗೊಳಕ್ಕೋಗಲ್ಲ. ಎಕ್ಸ್ಟ್ರಾ ಬಂದಿದ್ದ ಕಟ್ ಮಾಡ್ಕೋತೀನಿ ಆ ಥರ. ಇವಾಗ ಇದನ್ನು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಇದು ಬ್ಲೌಸ್ ಪೀಸು ಮತ್ತು ಲೈನಿಂಗು. ಓಕೆನಾ. ಒಂದು ಸೈಡ್ ಸ್ಟಿಚ್ ಮಾಡಿ ಮತ್ತು ಇನ್ನೊಂದು ಕಡೆ ನೀಟಾಗಿ ಕಟ್ ಮಾಡಿಕೊಂಡು ಫೋಲ್ಡ್ ಮಾಡಿಬಿಡಿ. ಓಕೆನಾ. ಆವಾಗ ಇದೇನಾಗುತ್ತೆ, ನೀಟಾಗಿ ಬರುತ್ತೆ. ಇದು ಕಾಜಾ ಪಟ್ಟಿ ಅಂದರೆ ಡಬಲ್ ಪಟ್ಟಿ. ಈ ಥರ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗೆದುಬಿಡಿ. ಓಕೆನಾ. ನೀಟಾಗಿ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ. ತುಂಬಾ ಈಸಿಯಾಗಿ ಮಾಡ್ಬೋದು. ಯಾರು ನಾನು ಆಲ್ರೆಡಿ ಟೈಲರಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ತುಂಬ ಜನ ಕಮೆಂಟ್ ಮಾಡಿದ್ದಾರೆ ಸ್ಟಾರ್ಟ್ ಮಾಡಿ, ನಮಗೂ ಇಂಟ್ರೆಸ್ಟ್ ಇದೆ ಅಂತ. ನಾನು ಸ್ಟಾರ್ಟ್ ಮಾಡ್ತೀನಿ. ಇನ್ನೂ ಜಾಸ್ತಿ ಜನ ನೋಡಿದ್ರೆ ನನಗಿನ್ನೂ ಖುಷಿ ಆಗುತ್ತೆ. ಆಮೇಲೆ ವೀಡಿಯೋ ಹಾಕಿದಾಗ ನೋಡಿ ಅರ್ಥ ಮಾಡಿಕೊಂಡು ಅದರಲ್ಲಿ ಏನು ಡೌಟ್ ಇದ್ದರೆ ಕೇಳಿ ಕಲ್ತ್ಕೋಬೇಕು. ನಾವು ಹಾಕಿದ ತಕ್ಕನಾಗಿ ಅಟ್ಲೀಸ್ಟ್ ಒಂದು 10 ಜನನಾದರೂ ಕಲ್ತ್ಕೊಂಡ್ರೆ ನಾವು ಹೇಳ್ಕೊಟ್ಟಿದ್ದಕ್ಕೂ ಸಾರ್ಥಕತೆ ಇರುತ್ತೆ. ಓಕೆನಾ. ಇವಾಗ ನಾವು ಹೇಳ್ಕೊಟ್ಟಿರೋದ್ರಿಂದ ಅದು ಕಲ್ತ್ಕೊಂಡು ಒಂದು 3 ಕಾಸು ಸಂಪಾದನೆ ಮಾಡೋ ಥರ ಆದರೆ ಏನೋ ಒಂಥರ ಹೆಮ್ಮೆ ಅನಿಸುತ್ತೆ. ಅದು ಬಿಟ್ಬಿಟ್ಟು ಯಾರೂ ನೋಡೋದೇ ಇಲ್ಲ ಮಾಡೋದೇ ಇಲ್ಲ ಅಂದಾಗ ಬೇಜಾರಾಗುತ್ತೆ. ನಾವು ಅಷ್ಟು ಅದಕ್ಕೆ ಟೈಮ್ ಕೊಟ್ಟು ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ನಾವು ಅಷ್ಟು ವೀಡಿಯೋ ಮಾಡ್ತೀವಿ ಅಂದರೆ ಅದಕ್ಕೆ ಎಷ್ಟು ಟೈಮ್ ಆಗಿರುತ್ತೆ ಗೊತ್ತಾ. ಇವಾಗ ಸುಮ್ಮನೆ ಸ್ಟಿಚ್ ಮಾಡ್ತೀವಿ ಅಂದರೆ ಮಾಡಿಬಿಡ್ಬೋದು. ಅದನ್ನ ವೀಡಿಯೋ ಮಾಡ್ಕೋಬೇಕು, ಅಪ್ಲೋಡ್ ಮಾಡಬೇಕು, ಎಡಿಟ್ ಮಾಡಬೇಕು, ಇವೆಲ್ಲ ಮಾಡಿದಾಗ ತುಂಬಾ ಕೆಲಸ ತೊಗೊಳುತ್ತೆ. ಅಂತೆ ಟೈಮಲ್ಲೂ ನಾವು ನಮ್ಮ ಕೆಲಸದ ಜೊತೆಗೆ ಇದನ್ನು ಮಾಡ್ತೀವಿ ಅಂದಾಗ ಅದಕ್ಕೆ ಬೆಲೆ ಸಿಕ್ಕಿದ್ರೆ ಒಂಥರ ಖುಷಿ ಆಗುತ್ತೆ. ಹಂಗಾಗಿ ಯಾರೇ ಆದರೂ ಅಷ್ಟೇ, ನಾನು ಟೈಲರಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ. ನೋಡಿದ್ರೆ ಫುಲ್ ವೀಡಿಯೋ ನೋಡಿ ಅರ್ಥ ಮಾಡ್ಕೊಳ್ಳಿ. ಏನೋ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ಅದಕ್ಕೆ ಅಲ್ಲೇ ರಿಪ್ಲೈ ಮಾಡ್ತೀನಿ. ಬೇರೆಯವರು ಒಬ್ಬರು ರಿಪ್ಲೈನೇ ಮಾಡಲ್ಲ, ನಾನು ಅಲ್ಲೇ ರಿಪ್ಲೈ ಮಾಡ್ತೀನಿ. ನಿಮ್ಮ ಡೌಟ್ ಏನೇ ಇದ್ರೂ ಅಲ್ಲೇ ಕ್ಲಿಯರ್ ಮಾಡಿಕೊಡ್ತೀನಿ. ಒಟ್ಟಲ್ಲಿ ಕಲ್ತ್ಕೊಳ್ಳಿ. ಫಸ್ಟು ನಾನು ಹೇಳ್ದಂಗೆ 4 ಪ್ಯಾಟ್ರನ್ ನೀವು ಕಲ್ತ್ಬಿಟ್ರೆ ಬಿಗಿನರ್ಸು ನೀವು ಒಂದು ಲೆವೆಲ್ಗೆ ಟೈಲರ್ಗಳಾದಂಗೆ. ಇವೆಲ್ಲ ಕಲಿಯೋಕ್ಕೆ ಬಂತು ಅಂದರೆ ಇನ್ನು ಮಿಕ್ಕಿದ ಆಟೋಮೆಟಿಕಾಗಿ ನೀವು ಕಲಿಬೋದು. ಓಕೆನಾ. ಈ 4 ಬ್ಲೌಸ್ ನಾನು ಹೇಳಿದ್ನಲ್ಲ, ಸಾದಾ ಬ್ಲೌಸು, ಲೈನಿಂಗ್ ಬ್ಲೌಸು, ಪ್ರಿನ್ಸ್ ಕಟ್ ಬ್ಲೌಸು ಮತ್ತು ಬೋಟ್ ನೆಕ್ಕು, ಇವು 4 ಕಲ್ತ್ಕೊಬಿಡಿ. ಅದ್ರ ಜೊತೆ ಕಾಲರು, ಅಲ್ಟ್ರಾನೆಕ್ ಅವೆಲ್ಲ ವೇರು ಕಡಿಮೆ ಬರೋದು, ಅದೇನು ಅವಶ್ಯಕತೆ ಇಲ್ಲ. ಇದನ್ನು ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ರೆ ನೀವು ಆಟೋಮೆಟಿಕಾಗಿ ಆಮೇಲೆ ಅದನ್ನ ಕಲಿಬೋದು, ತೊಂದರೆ ಏನಿಲ್ಲ. ಓಕೆನಾ. ನೋಡಿ, ಇದು ಕೆಳಗಡೆ ಪಟ್ಟಿ, ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿ ಎಲ್ಲ ಸ್ಟಿಚಿಂಗ್ ಆಯಿತು. ಈ ರೀತಿ ಬಂತು. ಇವಾಗ ಇದನ್ನು ಬ್ಯಾಕ್ ಪೀಸ್ಗೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಓಕೆನಾ. ನೋಡಿ, ಇದು ರೆಡಿ ಇದೆ. ಇವಾಗ ಇದಕ್ಕೆ ನೀಟಾಗಿ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು, ಬ್ಯಾಕು ಫ್ರಂಟು. ಆಮೇಲೆ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೋಬೇಕು. ಓಕೆನಾ. ನೋಡಿ, ಈ ರೀತಿ ರೆಡಿ ಆಗುತ್ತೆ. ಈ ರೀತಿ ನಾನು ಟೈಲರಿಂಗ್ನ ಕಲಿಯೋ ಇಂಟ್ರೆಸ್ಟ್ ಇರಬೇಕು. ಯಾರೇ ಆದರೂ ಅಷ್ಟೇ, ಸ್ವಲ್ಪ ಜನ ಹೇಳ್ದಂಗೆ ಸುಮ್ಮನೆ ಇವ್ರ ಕಾಂಪಿಟೇಷನ್ ಮೇಲೆ ಕಲಿಯೋಕ್ಕೆ ಹೋಗ್ತಾರೆ. ಆ ಥರ ಹೋಗ್ಬೇಡಿ. ಇವಾಗ ಒಟ್ಟಲ್ಲಿ ನೀವು ಟೈಲರಿಂಗ್ ಕಲಿಯೋದ್ರಿಂದ ನೀವು ಸಾಯೋವರೆಗೂ ದುಡ್ಕೊಂಡು ಅನ್ನ ತಿನ್ಬೋದು. ಇವತ್ತು ಸ್ವಲ್ಪ ಸ್ಲೋ ಆಗ್ಬೋದು ಬಿಸ್ನೆಸ್ ಆಗಲಿ, ನೀವು ಕಲಿತಾ ಇರೋದು ಸ್ಟಾರ್ಟಿಂಗು ಅಂತ ಸ್ವಲ್ಪ ಕಸ್ಟಮರ್ ಬರದೇ ಇರ್ಬೋದು. ಅದು ಮುಂದಕ್ಕೆ ಹೋಯ್ತಾ 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 ಒಂದು ಸ್ಟೆಪ್ ಬೈ ಸ್ಟೆಪ್ ಆಗಿ ಹೋಗುತ್ತೆ. ಓಕೆನಾ. ಇವಾಗ ನಾವು ಹಂಗೇ ಬಂದಿರೋದ್ರಿಂದನೇ ಹೇಳ್ತಾ ಇರೋದು. ಇವಾಗ ನಾವು ಒಂದೇ ಸಲ ಕಲ್ತ್ಬಿಟ್ಟ ತಕ್ಷಣ ನಮ್ಗೆ ಬ್ಲೌಸ್ಗಳೆಲ್ಲ ಡೈಲಿ ಸ್ಟಿಚಿಂಗ್ ಬಂದ್ಬಿಡ್ತಪ್ಪ ಅಂತ ಏನಿಲ್ಲ. ಬಂದಾಗ ಆವಾಗ ಅಯ್ಯೋ ದಿನಕ್ಕೆ 1 ಬ್ಲೌಸ್ ಬಂದರೂ ಸಾಕು ಅಂತ ಅನ್ಸೋದು. ಆ ಥರ ಟೈಮು ಇತ್ತು. ಅದ್ರ ಜೊತೆಗೆ ನಾನು ಹೇಳ್ದಂಗೆ ಎಮ್ಮಿಂಗ್ ಹುಕ್ಸ್ ಹಾಕೋದು, ಇಲ್ಲ ಪೆಟಿಕೋ ಸ್ಟಿಚ್ ಮಾಡೋದು, ಈ ಥರ ಸುಮಾರು ಕೆಲಸಗಳನ್ನೆಲ್ಲ ಜೊತೆಗೆ ಮಾಡಿ ನಾನು ಇವಾಗ ಇಂಪ್ರೂವ್ ಮಾಡಿಕೊಂಡೆ. ಇವಾಗ ನನಗೆ ಹೇಳಿಲ್ವ, ನನಗೆ ತಕ್ಕ ಮಟ್ಟಿಗೆ ಕಸ್ಟಮರ್ಸ್ ಅಂತೂ ಇದ್ದಾರೆ. ಅದ್ರ ಜೊತೆಗೆ ಇವಾಗ ನಾನು ರೋಡ್ ಸೈಡ್ ಮಾಡಿರೋದ್ರಿಂದ ಏನಾಗುತ್ತೆ, ಹೊಸ ಕಸ್ಟಮರ್ಸು ಬರ್ತಾರೆ. ಓಕೆನಾ. ಹೊಸೊಬ್ಬರು ಒಬ್ಬರು ಹೋಗ್ತಾ ಇರ್ತಾರೆ, ಹೊಸೊಬ್ಬರು ಬರ್ತಾ ಇರ್ತಾರೆ, ಜೊತೆಗೆ ಆಗ್ತಾ ಇರ್ತಾರೆ. ಅದೊಂಥರ ಜರ್ನಿ ಮುಗಿಯೋದ ಕತೆ ಇದು. ಹಂಗಾಗಿ ಹೊಸ ಕಸ್ಟಮರ್ ಹೊಲ್ಸ್ಕೊಂಡು ಹೋಗ್ತಾನೆ ಇರ್ತಾರೆ. ಒಬ್ರಿಗೆ ಅಡ್ಜಸ್ಟ್ ಆದರೆ ಇವಾಗ ಇನ್ನೊಬ್ರಿಗೆ ಹೇಳ್ತಾರೆ ಚೆನ್ನಾಗಿ ಹೊಲಿತಾರೆ ಹೋಗಿ ಅಂತ, ಅವ್ರು ಇನ್ನೊಬ್ರು ಬರ್ತಾರೆ. ಈ ಥರ ಬರ್ತಾ ಇರ್ತಾರೆ ಕಸ್ಟಮರ್ಸು. ಹಾಗಾಗಿ
ನಾವು ಹೇಗೆ ಸ್ಟಿಚಿಂಗ್ ಮಾಡ್ತೀವಿ, ಹೇಗೆ ಫಿನಿಶಿಂಗ್ ಕೊಡ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ಓಕೆನಾ. ನಾವು ಎಷ್ಟು ನೀಟಾಗಿ ಫಿನಿಶಿಂಗ್ ಕೊಟ್ಟರೆ ಅಷ್ಟು ಕಸ್ಟಮರ್ಸು ಬರ್ತಾ ಇರ್ತಾರೆ. ಇವಾಗಿಲ್ಲಪ್ಪ ಅಯ್ಯೋ ಹೆಂಗೋ ಹೊಲ್ದು ಕೊಟ್ಬಿಟ್ಟು, ಆದರೆ ಇವಾಗ ಮನೆ ಕಡಿಮೆ ಅಂತ ಹೋಯ್ತಾರಲ್ವ, ಅಲ್ಲಿ ಸ್ವಲ್ಪ ಇವಾಗ ಅಲ್ಲೋ ಹೊಲ್ಸಿರೋರು ಎಷ್ಟೋ ಜನ ತಿರ್ಗಾ ರಿಟರ್ನ್ ನಂತರ ಬಂದಿರೋರು ಇದ್ದಾರೆ. ಆಮೇಲೆ ಒಬ್ಬೊಬ್ರು ಕಟ್ಟಿಂಗ್ ಅಡ್ಜಸ್ಟ್ ಆಗಿಬಿಡುತ್ತೆ. ಆವಾಗ ಇನ್ನೊಬ್ರ ಹತ್ರ ಹೊಲಿಸ್ದಾಗ ಏನಾಗುತ್ತೆ, ಅದು ಕಂಫರ್ಟಬಲ್ ಆಗೋಲ್ಲ. ಅವ್ರು ಹೆಂಗೆ ಹೊಲಿಲಿ, ಅದು ಅಡ್ಜಸ್ಟ್ ಆಗಿಬಿಟ್ಟಿರ್ತಾರೆ, ಹಂಗಿರುತ್ತೆ. ಓಕೆನಾ. ಹಂಗಾಗಿ ಒಬ್ರ ಹತ್ರ ಅಡ್ಜಸ್ಟ್ ಆಗಿಬಿಟ್ರೆ ಅವ್ರು ಎಷ್ಟೇ ದಿನ ಆದರೂ ಬಿಟ್ಕೊಡಲ್ಲ ಇದು ಕಸ್ಟಮರು. ಆ ಥರದ ಕಸ್ಟಮರು ಇದ್ದಾರೆ ನಮಗೆ. ಹಾಗಾಗಿ ಒಟ್ಟಿನಲ್ಲಿ ಟೈಲರಿಂಗ್ನ ಹೆಣ್ಮಕ್ಳು ಕಲ್ತ್ಕೊಳ್ಳಿ. ನಾನು ಅರ್ಧ ಗಂಟೆಗೆ ಹೊಲಿರಿ ಅಂತ ನಾನು ಹೇಳಲ್ಲ, ಒಟ್ಟಿನಲ್ಲಿ ಹೇಳ್ತಾ ಇರೋದು ಅಷ್ಟೇ. ಕಲ್ತಾದ್ಮೇಲೆ ಆ ಥರ ಫಾಸ್ಟಾಗೂ ಹೊಲಿಬೋದು, ಹೊಲಿಯೋಕ್ಕಾಗಲ್ಲ ಅಂತಲ್ಲ, ಹೊಲಿಬೋದು ಪ್ಲೇನ್ ಬ್ಲೌಸ್ನ ಅರ್ಧ ಗಂಟೆಗೆ ಆ ಥರ. ಓಕೆನಾ. ಇವಾಗ ನಾವು ಅಂಗಡಿಗೆ ಹೋಗ್ತೀವಿ ಅಂದರೆ ಅಂಗಡಿಲಿ ಪೀಸ್ ವರ್ಕ್ ಕೊಡ್ತಾರೆ ಅಂದ್ಕೊಳ್ಳಿ, ಆವಾಗ ನಾವು ಹಂಗೆ ನಿಧಾನಕ್ಕೆ ಮಾಡೋಕ್ಕಾಗುತ್ತಾ? ನಾವೇನು ಫಾಸ್ಟಾಗಿ ಹೊಲಿದು ದಿನಕ್ಕೆ ಇಷ್ಟು ಪೀಸು ಅಂತ ಟಾರ್ಗೆಟ್ ಇಟ್ಕೊಂಡೇ ಮಾಡಬೇಕಾಗುತ್ತೆ. ಈಗಿರೋರು ಮಾಡ್ತಾ ಇರೋದು ಅದೇ. ಓಕೆನಾ. ಅವ್ರು ಕಟಿಂಗ್ ಮಾಡಿ ಇಷ್ಟು ಪೀಸ್ ಅಂತ ಕೊಟ್ಬಿಡ್ತಾರೆ, ಅಷ್ಟು ಪೀಸ್ನ ಅವ್ರು ರೆಡಿ ಮಾಡ್ಕೋಬೇಕಾಗುತ್ತೆ. ಆವಾಗಲೇ ಅವ್ರಿಗೂ ವರ್ಕೌಟ್ ಆಗೋದು. ಓಕೆನಾ. ಸುಮ್ಮನೆ ಏನೋ ಒಂದು ಕಾಟಾಚಾರಕ್ಕೆ ಮಾಡೋದಲ್ಲ, ಆ ಥರ ಮಾಡೋಬೇಕಾಗುತ್ತೆ. ಓಕೆನಾ. ನಾನು ಒಂದಷ್ಟು ದಿನ ಪೀಸ್ ವರ್ಕ್ ಮಾಡಿದ್ದೀನಿ. ಅಂದರೆ ಅವಾಗ ತುಂಬ ಕಡಿಮೆ ಇತ್ತು, ಈಗ ಎಷ್ಟಿದೆಯೋ ಗೊತ್ತಿಲ್ಲ, ಒಂದು ಐಡಿಯಾ ಇಲ್ಲ ನನಗೆ. ಅಂದರೆ ನಾನು ಹೊಲಿತಿದ್ದಾಗ ಅವಾಗ 25 ರೂಪಾಯಿ 50 ರೂಪಾಯಿ ಕೊಡ್ತಿದ್ರು. ಪ್ಲೇನ್ ಬ್ಲೌಸ್ಗೆ 25, ಲೈನಿಂಗ್ ಬ್ಲೌಸ್ 50. ಅಂದರೆ ಅವರೇ ಕಟ್ಟಿಂಗ್ ಎಲ್ಲ ಕೊಡ್ತಾಯಿದ್ರು. ನಾವು ಅಲ್ಲೇ ಕಟಿಂಗ್ ಕೊಟ್ಟಿರೋದನ್ನ ಅಲ್ಲೇ, ಅಂದರೆ ಮನೆಗೆ ಕೊಡ್ತಿರಲಿಲ್ಲ, ಅಂಗಡಿಯಲ್ಲೇ ಹೊಲಿಬೇಕು. ಅಲ್ಲೇ ಹೊಲಿಬೇಕು, ಹೆಚ್ಚು ಕಮ್ಮಿ ಆದರೂ ಅಲ್ಲೇ ಇದು ಮಾಡ್ಕೋಬೇಕು ಅಂತ. ಆದ್ರೂ ಈಗಿನವ್ರು ಯಾರೂ ನೋಡೋಲ್ಲ ಬಿಡಿ. ಅವ್ರು ಕಟಿಂಗ್ ಕೊಡ್ತಾರೆ, ಇವ್ರು ಹೊಲಿತಾರೆ, ತೆಗೆದು ಐರನ್ ಮಾಡಿ ಕೊಟ್ಟು ಕಳಿಸ್ತಾರೆ. ಅವ್ರೇನಾರು ಮತ್ತೆ ಬಂದಾಗ ಇದು ಮಾಡ್ತಾರೆ. ಆದರೆ ಇವಾಗ ಹೊಲಿಯೋರು ಸರಿಯಾಗಿ ಒಂದೊಂದು ಸಲ ನೋಡೋದೇ ಇಲ್ಲ. ಎಷ್ಟೋ ಜನ, ಸುಮಾರು ಜನ ಕಟಿಂಗ್ ಏನು ಕೊಟ್ಟಿರ್ತಾರೆ ಅದು ನೋಡ್ತಾರೆ, ಟಕ್ ಅಂತ ಮಾರ್ಕ್ ಕೊಡಿರುತ್ತೆ, ನ್ಯಾಚ್ಗಳು ಹಾಕಿರ್ತಾರೆ, ಅಲ್ಲೇ ಅದು ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ ಏನು ಚೆಕ್ ಮಾಡೋಕ್ಕೆ ಹೋಗಲ್ಲ, ಸ್ಟಿಚ್ ಮಾಡಿ ಹಾಕ್ಬಿಡ್ತಾರೆ. ನೀವು ಎಷ್ಟೋ ಜನ ಕಂಪ್ಲೇಂಟ್ ಮಾಡೋದನ್ನು ನೋಡಿರ್ಬೋದು. ಆ್ಯಕ್ಚುಲಿ ಇಲ್ಲೇ ಒಬ್ಬರು ನಾನು ಹೇಳ್ದಂಗೆ 750 ರೂಪಾಯಿ ತೊಗೋತಾರೆ. ಅಂದರೆ ಇವಾಗಿಲ್ಲ ಅವರು. ನಮ್ಮ ಮನೆ ಪಕ್ಕದಲ್ಲಿ ಮುಸ್ಲಿಮ್ಸು, ಅಂದರೆ ಮನೇಲೇ ಮಾಡ್ತಾಯಿದ್ರು. ಅವರೆಲ್ಲೋ ಬೇರೆ ಕಡೆ ಖಾಲಿ ಮಾಡಿಸಿದ್ರು ಅಂತ, ಇರೋಕ್ಕೂ ಅದೇ, ಅಲ್ಲೇ ಶಾಪ್ ಥರನೂ ಮಾಡ್ಕೊಂಬಿಟ್ಟಿದ್ರು. ಒಂದು 4-5 ಜನನೇ ಮಾಡ್ತಿದ್ರು ಕೆಲಸ, ಎಂಬ್ರಾಯ್ಡಿಂಗು ಮಾಡ್ತಿದ್ರು. ಅಲ್ಲಿ ಅವರು ಟೈಲರಿಂಗ್ ಕಲಿಯೋಕ್ಕೆ 50,000 ಅಂತ ಬೋರ್ಡು ಹಾಕಿದ್ರು. ಟೈಲರಿಂಗ್ ಹೇಳ್ಕೊಡ್ತೀವಿ 50,000 ಅಂತ. ಯಾರೋ ಒಬ್ರು ನೋಡ್ಬಿಟ್ಟು ಕೇಳ್ಬಿಟ್ಟು ಬಂದು ಹೇಳ್ತಾಯಿದ್ರು, ಈಗ 50,000 ಕೇಳ್ತಿದ್ದಾರೆ ಟೈಲರಿಂಗ್ ಹೇಳ್ಕೊಡೋಕ್ಕೆ ಅಂದ್ಕೊಂಡು ಹೇಳ್ತಾಯಿದ್ರು. ಹಂಗೆ ಅವರು ನಮ್ಮ ಮನೆಯಿಂದ ಒಂದು 2 ಮನೆ 3 ಮನೆ ಆ ಕಡೆ ಇದೆ. ನಮ್ಮ ಅಂಗಡಿ ಮುಂದೆನೇ ಅವ್ರು ಒಬ್ಬರು ಕಸ್ಟಮರು ಕಾರ್ ನಿಲ್ಲಿಸ್ಬಿಟ್ಟು ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತಿದ್ದಾರೆ. ನಾನು ಏನೋ ಒಂದು ಡಿಸೈನ್ ಹೇಳಿದೆ, ಹೊಲ್ದಿದ್ದಾರೆ, ಫುಲ್ಲು ಲೂಸ್ ಇದೆ, ಸರಿಯಾಗಿ ಹೊಲ್ದಿಲ್ಲ. ಮನೆಗೆ ಹೋಗ್ಬಿಟ್ಟು ಮತ್ತೆ ಬಂದೆ, ಮತ್ತೆ ತೊಗೊಂಡು ಹೋಗ್ತಾ ಇದ್ದೀನಿ ಅಂತಂದರು. ನೋಡಿ, ಅಂಥ 750 ರೂಪಾಯಿ ತಗೊಳಗೆ ಅವ್ರ ಹತ್ರನೇ ಆ ಥರ ಲೂಸು ಟೈಟು ಆಗುತ್ತೆ ಅಂದರೆ, ನಾವು ಸುಮಾರಾಗಿ ಒಂದು ಮೀಡಿಯಮಾಗಿ ಹೊಲೆಯೋರು ಆ ಥರ ಆಗದೆ ಇರುತ್ತಾ? ಹಾಗೇ ಆಗುತ್ತೆ. ಅಂದರೆ ಸರಿ ಮಾಡಿಕೊಡ್ಬೇಕು ಅಷ್ಟೇ. ಇವಾಗ ಯಾರೇ ಆದರೂ ಅಷ್ಟೇ. ಇವಾಗ ನಾನು ಅನ್ಕೋತಾ ಇದ್ದೆ ಅವಾಗ ಅಂಗಡಿ ಮಾಡೋಕ್ಕೆ ಮುಂಚೆ, ಅಂಗಡಿ ಅಂದರೆ ಇದೇ ಥರ ಇರಬೇಕು, ಈ ಥರ ಒಂಚೂರು ಹೆಚ್ಚು ಕಮ್ಮಿ ಇರಬಾರ್ದು, ರಿಟರ್ನ್ ಇದು ಮಾಡಬಾರ್ದು, ಹಂಗಿರ್ಬೇಕು ಹಿಂಗಿರ್ಬೇಕು ಒಂಥರ ಭಯನೇ ಆಗ್ಬಿಡೋದು. ಆದರೆ ಈಗ ಅನಿಸುತ್ತೆ, ಅಂಗಡಿ ಮಾಡಿದ್ಮೇಲೆ ಅದಕ್ಕೂ ಇದಕ್ಕೆ ಏನೂ ಡಿಫ್ರೆನ್ಸ್ ಇಲ್ಲ. ಮಾಮೂಲಿ ಕಸ್ಟಮರ್ ಬರ್ತಾರೆ, ಅವ್ರದ್ದೇನೋ ಪ್ರಾಬ್ಲಮ್ ಇದ್ದರೆ ಈ ಥರ ಅಂತ ಹೇಳ್ತಾರೆ, ತಿರ್ಗಿ ಅದನ್ನ ಸರಿ ಮಾಡಿ ಕೊಡ್ತೀವಿ ಆ ಥರ. ಹಂಗೆ ದೊಡ್ಡ ಶಾಪ್ ಆದ್ರೂ ಅಷ್ಟೇ, ಅದು ಅಲ್ಲಿ ಏನಕ್ಕೆ ಜಾಸ್ತಿ ಮಾಡ್ತಾರೆ ಅಂದರೆ ರೆಂಟ್ ಕಟ್ಟಬೇಕು, ಕರೆಂಟ್ ಬಿಲ್. ಇವಾಗ ನಮ್ಮದು ಇದೆ, ರೆಂಟ್ ಇಲ್ಲ, ಕರೆಂಟ್ ಬಿಲ್ ಇದೆ. ಹಾಗಾಗಿ ರೆಂಟ್ ಕಟ್ಟೋದಕ್ಕೋಸ್ಕರನೇ ಅವ್ರು ಜಾಸ್ತಿ ಅಮೌಂಟ್ನ. ಆಮೇಲೆ ಬೆಂಗಳೂರಲ್ಲಿ ತುಂಬಾ ಕಾಸ್ಟ್ಲಿ ಇದೆ ರೆಂಟ್ ಆಗಲಿ. ರೆಂಟ್ ಯಾವಾಗ ಜಾಸ್ತಿ ಆಗುತ್ತೆ, ಬ್ಲೌಸ್ಗಳಿಗೂ ಜಾಸ್ತಿ ಮಾಡ್ತಾರೆ. ಓಕೆನಾ. ಹಂಗಾಗಿ ದಾರ ಮಾಮೂಲಿ ಎಲ್ಲ ಇರುತ್ತೆ, ಆದರೆ ಅಲ್ಲಿ ಬಾಡಿಗೆಗಳು ಜಾಸ್ತಿ ಇರುತ್ತೆ. ಇವಾಗ ನಾನು ಮಾಡೋ ಅಂಗಡಿನೇ ಇಲ್ಲಿ ಕಡಿಮೆ ಅಂದರೆ 10,000 ರೂಪಾಯಿ ಬಾಡಿಗೆ ಇರುತ್ತೆ. ಓಕೆನಾ. ಇದೇ ಸೈಜಲ್ಲಿ ಇಲ್ಲಿ ಎಲ್ಲಾದರೂ ನೀವು ಅಂಗಡಿ ಮಾಡ್ತೀನಿ ಅಂದರೆ 10,000 ರೂಪಾಯಿ ಬಾಡಿಗೆ ಕೊಡಬೇಕಾಗುತ್ತೆ. ಅದು ನಮ್ಮದೇ ಆಗಿರೋದ್ರಿಂದ ನಾವು ಬಾಡಿಗೆ ಕಟ್ಟಂಗಿಲ್ಲ. 10,000 ರೂಪಾಯಿ ಸೇವ್ ಆಗುತ್ತೆ ನೋಡಿ. ಇವಾಗ ಅದನ್ನೇ ನಾವು ಬೇರೆ ಕಡೆ ಮಾಡ್ತೀವಿ ಅಂದರೆ 10,000 ರೂಪಾಯಿ ತಿಂಗಳು ಅದಕ್ಕೆ ಅಂತ ಸಪ್ರೇಟಾಗಿ ಇಡಬೇಕು ಅಲ್ವಾ. ಹಂಗಾಗಿ ನಮ್ಮದೇ ಆಗಿರೋದ್ರಿಂದ ಆರಾಮಾಗಿ ಎಷ್ಟು ಬೇಕಾದರೂ ಹೊಲಿಬೋದು, ಏನು ತೊಂದರೆ ಆಗೋದಿಲ್ಲ, ಲಾಸ್ ಆಗೋದಿಲ್ಲ. ಇವಾಗ ಬಾಡಿಗೆ ಇಲ್ದ ಕಟ್ಕೊಂಡು ಮಾಡ್ತೀನಿ ಅಂದರೆ ಬಾಡಿಗೆಗೆ 10,000 ಅಡ್ಜಸ್ಟ್ ಮಾಡಬೇಕು ಅಂದಾಗ ತಲೆ ಕೆಟ್ಟೋಗುತ್ತೆ. ಓಕೆನಾ. ನೋಡಿ, ಫುಲ್ಲು ರೆಡಿ ಮಾಡಿದೆ. ಇವಾಗ ಇನ್ನೊಂದು ಸೈಡ್ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಏನು ಮೆಜರ್ಮೆಂಟ್ ಇರುತ್ತೆ ಅದ್ರ ಅಳತೆ ತೊಗೊಂಡು ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ. ಓಕೆನಾ. ಸೈಡ್ ಜಾಯಿಂಟ್ ಮಾಡ್ತಾ ಇರುವಂಥದ್ದು. ಆಲ್ರೆಡಿ ಇದ್ರ ಬಗ್ಗೆನೂ ವೀಡಿಯೋ ಹಾಕಿದ್ದೀನಿ, ಬೇಕು ಅಂದರೆ ಚೆಕ್ ಮಾಡಿ. ಅಂದರೆ ಪ್ರಿನ್ಸ್ ಕಟ್ಟು ಸೈಡ್ನ ಯಾವ ರೀತಿ ಜಾಯಿಂಟ್ ಮಾಡೋದು, ಇಲ್ಲ ಸ್ವಲ್ಪ ಬಟ್ಟೆ ಜಾಸ್ತಿ ಬಂದರೆ ಯಾವ ರೀತಿ ಅದನ್ನು ಆಲ್ಟ್ರೇಷನ್ ಮಾಡಿ ಸ್ಟಿಚ್ ಮಾಡಬೇಕು ಪ್ರಿನ್ಸ್ ಕಟ್ಟಲ್ಲಿ ಅನ್ನೋದನ್ನು ಹಾಕಿದ್ದೀನಿ. ಬೇಕು ಅಂದರೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡ್ಬೋದು. ಇನ್ನೂ ಬೇರೆ ಬೇರೆ ಥರದ ವೀಡಿಯೋ, ಬ್ಯಾಗಿನ ವೀಡಿಯೋ, ಟೈಲರಿಂಗ್ ಕ್ಲಾಸ್ ವೀಡಿಯೋ,
ಇನ್ನು ಬ್ಲೌಸ್ ಡಿಸೈನ್ಸ್ ವಿಡಿಯೋ ಎಲ್ಲ ಪ್ಲೇ ಲಿಸ್ಟಲ್ಲಿದೆ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ ನೋಡಿ. ಓಕೆನಾ? ಈ ರೀತಿ ನೋಡಿ. ನಾನು ಆಮೇಲೆ ಇದಕ್ಕೇನಪ್ಪ ಅಂದರೆ ನಾನು ಯಾವಾಗಲೂ 3ರಿಂದ 4 ಸ್ಟಿಚ್ ಹಾಕ್ತೀನಿ. ಏನಕ್ಕಪ್ಪ ಅಂದರೆ ಅಕಸ್ಮಾತ್ ಅವ್ರು ಟೈಟು ಅಂತ ಒಂದು ಹೊಲಿಗೆ ಬಿಚ್ಚಿದ್ರು ಇನ್ನೂ 3 ಹೊಲಿಗೆ ಇರಬೇಕು. ಹಂಗಾಗಿ 4 ಅಂತೂ ಕಂಪಲ್ಸರಿ ಹಾಕ್ತೀನಿ. ಕೆಲವೊಂದು ಕಡೆ ನೋಡಿದ್ದೀನಿ ಬರೀ 2 ಹೊಲಿಗೆ ಹಾಕಿರ್ತಾರೆ. ಅಕಸ್ಮಾತ್ ಅವ್ರು ಟೈಟು ಅಂತ ಬಿಚ್ಕೊಂಡ್ರೆ ಒಂದೇ ಹೊಲಿಗೆ ಹೊಲ್ಕೊಡುತ್ತೆ ಅಲ್ವಾ? ಹಂಗಾಗಿ 1-2 ಹೊಲಿಗೆ ಹಾಕೋದ್ರಿಂದ ಏನೂ ಗಂಟು ಹೋಗ್ಬಿಡಲ್ಲ. ಈಗ ನೋಡಿ ಹಂಗೆ 3 ಹೊಲಿಗೆ ಹಾಕ್ತೀವಿ, 1 ಹೊಲಿಗೆ ಹಾಕ್ಬಿಟ್ರೆ ಮುಗ್ದೇ ಹೋಯ್ತು. ಓಕೆನಾ? ಈ ರೀತಿ ಲೈನಿಂಗ್ ಬ್ಲೌಸ್ ಅರ್ಧ ಗಂಟೆಯಲ್ಲಿ ಸ್ಟಿಚ್ಚಿಂಗ್ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ. ನಿಮ್ಗೆ ಯಾರಿಗಾದ್ರೂ ಹಂಗೆ ಅನಿಸಿದ್ರೆ ಅದು ನಿಮಗೆ ಬಿಟ್ಟಿದ್ದು, ನಾನೇನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಾನು ಹೊಲಿತಾ ಇದ್ದೀನಿ. ಸುಮಾರು ಜನ ಹಂಗಂತಾರೆ, ಅಯ್ಯೋ ಅರ್ಧ ಗಂಟೆಯಲ್ಲಿ ಹೊಲಿಯೋಕೆ ಅಂತ ಫಾಸ್ಟಾಗಿ ಹೊಲಿಯೋಕೆ ಹೋಗಿ ಫಿನಿಶಿಂಗ್ ಇರಲ್ಲ ಅಂತ. ನಾವು ಫಿನಿಶಿಂಗು ಹೊಲ್ದಿದ್ದೀವಿ, ನೀಟಾಗೂ ಬಂದಿದೆ. ಹೊಲಿಬಹುದು. ಓಕೆನಾ? ಹೊಲಿಯೋಕ್ಕಾಗಲ್ಲ ಅಂತ ಅಂದ್ಕೊಂಡ್ರೆ ಆಗಲ್ಲ, ಹೊಲಿಬೋದು ಅಂದರೆ ಹೊಲಿಬೋದು. ನೋಡಿ ರೆಡಿ ಆಯಿತು. ಅರ್ಧ ಗಂಟೆಯಲ್ಲಿ ಒಂದು ಲೈನಿಂಗ್ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ. ಓಕೆನಾ? ನೋಡಿ ಯಾವ ರೀತಿ ಬಂದಿದೆ, ಫುಲ್ಲು ನೀಟಾಗಿ ಬಂದಿದೆ. ಇದಕ್ಕೆ ಉಕ್ಸ್ ಹಾಕಿದ್ರೆ ಆಯಿತು. ಉಕ್ಸು ಹೈ ಎರಡೂ ಮಾಡಬೇಕು. ಸ್ಲೀವ್ಸ್ ಬಂದು ಮೆಗಾ ಸ್ಲೀವ್ಸ್ ಥರ ಚಿಕ್ಕದಾಗಿದೆ. ಓಕೆನಾ? ನೋಡಿ ಈ ರೀತಿ ಬಂತು. ನೋಡಿದ್ರಾ? ಅರ್ಧ ಗಂಟೆಲಿ ಬ್ಲೌಸ್ನ ಹೊಲಿಬೋದು. ನಾನಂತೂ ಚಾಲೆಂಜ್ ಮಾಡಿ ಹೇಳ್ತೀನಿ, ಪಕ್ಕಾ ಹೊಲಿಬೋದು. ಮಾಮೂಲಿ ಲೈನಿಂಗ್ ಬ್ಲೌಸ್ನ ಅರ್ಧ ಗಂಟೆಯಲ್ಲಿ ಫಿನಿಶಿಂಗ್ ಮಾಡ್ಬೋದು. ಓಕೆನಾ? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆನಾ? ನನಗೆ ತಿಳಿದಷ್ಟು ಮೋಟಿವೇಶನ್ ಕೊಟ್ಟಿದ್ದೀನಿ. ಹಂಗಾಗಿ ಟೈಲರಿಂಗ್ಗಳು ಇಂಪ್ರೂವ್ ಮಾಡ್ಕೊಳ್ಳಿ, ಚೆನ್ನಾಗಿ ಕಲ್ತ್ಕೊಳ್ಳಿ. ಟೈಲರಿಂಗ್ ಶಾಪ್ ಮಾಡಿ, ಇಲ್ಲ ಮನೇಲೇ ಹೊಲಿರಿ, ಇಂಪ್ರೂವ್ ಆಗಿ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್.